ನೀವಿಬ್ರು ತಾಯಿ ಮಗ ನೇರವಾಗಿ ಮನೆಗೆ ಹೋಗ್ರಿ. ನಾವು ಸ್ವಲ್ಪ ರುದ್ರ ಮನೆ ಕಡೆ ಹೋಗಿ ಬರ್ತೇನೆ. ಅಲ್ಲ ರೀ, ರುದ್ರನ್ ಮಗಳ ಮದುವೆ ಇರೋದು ನಾಳೆ 10 ಗಂಟೆಗೆ ಅಂದಾಗ ಬಿಸಿಲಿನಿಂದ ಅಲ್ಲಿಂದ ಕಾಲ್ನಡಿಗೆಲಿ ಬಂದು ನಿಮಗೆ ತುಂಬಾ ಆಯಾಸ ಆಗಿರ್ಬೇಕು. ಮೊದಲು ಮನೆಗೆ ಹೋಗೋಣ. ನಾಳೆ ಹೇಗಿದ್ರು ಮದುವೆ ಇದೆ, 3 ಗಂಟೆಗೆ ಹೋದ್ರಾಯ್ತು. ನಾಳೆನೆ ಹೋಗ್ಬೋದು, ಆದ್ರೆ 50,000 ಹಣ ಬೇಕಂತಂದ 4 ದಿವಸದಿಂದನೇ ಕೇಳಿದ್ದ. ಮದುವೆ ಅಂದಮೇಲೆ 10 ವಿಷಯ ಅವನ ತಲೆಯಲ್ಲಿ ನೆನಪಾಗಿರ್ಕಲ್ಲ. ಅದಕ್ಕೋಸ್ಕರ ನೀವು ಮನೆಯ ಕಡೆ ನಾವು ಅಪ್ಪಾಜಿ, ನೀವು ಹೊಲ ಗೊದ್ದೆ ಅಡ್ಡಾಡಿ ತುಂಬ ಸುಸ್ತಾಗಿದ್ದೀರಾ. ನನ್ನ ಕೈಯಲ್ಲಿ ಕೊಡಿ, ನಾನು ಹೋಗಿ ಕೊಟ್ಟು ಬರ್ತೀನಿ. ಅಜ್ಜ, ರುದ್ರ ಬರ್ತಾ ಇದ್ದಾನೆ, ನಾವು ಹೋಗಿ ಧನ್ಯರ ಏನ್ರಿ ಧನ್ಯರ, ತಂದೆ ತಾಯಿ ಮಗ ಕೂಡಿಕೊಂಡು ನಮ್ಮೂರ ದ್ಯಾಮೋಹನ್ ಗುಡಿಗೆ ಹೊರಟಿದ್ರು ಏನು ಧನ್ಯರ? ಇಲ್ಲ ಯಾವುದಾದರೂ ಸಮಸ್ಯೆ ಬಗೆಹರಿಸಲಿಕ್ಕೆ ಹೊರಟಿದ್ದೀರೋ? ಹೌದು ರುದ್ರ, ಸಮಸ್ಯೆ ಬಗೆಹರಿಸುವ ಹೊತ್ತಿನಲ್ಲಿ ನಮ್ಮ ಸಮಸ್ಯೆ ಗೊತ್ತಾಗ್ತಾ ಇಲ್ಲ ಮನೆಯದು. ಅದಕ್ಕಾಗಿ ನಮ್ಮ ಮನೆಯ ಜವಾಬ್ದಾರಿನೇ ಅಲ್ಲ ನಮ್ಮ ಮಗ ಮಾಂತೇಶನಿಗೆ ಒಪ್ಪಿಸಿ, ಅದಕ್ಕೋಸ್ಕರ ನಾವು ಅವನಿಗೆ ತೋಟ ಗದ್ದೆ ಎಲ್ಲ ತೋರಿಸ್ಕೊಂಬರೋದ್ರಲ್ಲಿ ತುಂಬ ಸುತ್ತಾಗಿತ್ತು. ಆಮೇಲೆ ಇವತ್ತು ಸ್ವಲ್ಪ ಬಿಸಿಲು ಜಾಸ್ತಿ ಇದೆ, ಅದಕ್ಕೆ ಮನೆ ಕಡೆ ಹೊಟ್ಟಿದ್ದು ನೋಡು. ಹಾಂ ಧನ್ಯರ, ಹೇಗೂ ನಮ್ಮ ಮನೆ ಕಡೆನೇ ಹೊಟ್ಟಿದ್ದೀರಿ. ಅದು ಅಲ್ದ ನಮ್ಮ ಮನೆ ಹತ್ರನ ಬಂದಿರುವ್ರಿ ಧನ್ಯರ. ಚಿಕ್ಕ ಧನ್ಯರು ಒಂದು ಸತ ನಮ್ಮ ಮನೆಗೆ ಬಂದಿಲ್ಲ. ನೀವೆಲ್ಲರೂ ಕೂಡಿಕೊಂಡು ಈ ಬಡವನ ಮನೆಗೆ ಕಾಲಿಟ್ಟರೆ ಈ ಬಡವನ ಮನೆ ಪಾವನವಾಗಬಹುದು. ರುದ್ರಣ್ಣ, ನಮಗೂ ಬರ್ಬೇಕೆಂಬ ಆಸೆ, ಆದ್ರೆ ಬಿಸಿಲಿನಿಂದ ಅಲ್ಲಿಂದ ನಡೆದು ತುಂಬಾ ಆಯಾಸವಾಗಿದೆ. ಈಗ ಮನೆಗೆ ಹೋಗ್ತೀವಿ. ನಾಳೆ ಹೇಗಿದ್ರು ನಿನ್ನ ಮಗಳ ಮದುವೆ ಅಲ್ವೇ, ನಾವು 3 ಜನ ಒಟ್ಟಿಗೆ ಬಂದು ಮದುವೆ ಮಾಡ್ತೀರಂತೆ, ಆಯ್ತೆ? ಚಿಕ್ಕ ಧನ್ಯರ, ಖಂಡಿತವಾಗಲೂ ನನ್ನ ಮಗಳ ಮದುವೆಗೆ ತಪ್ಪಿಸ್ಲಂಗೆ ಬರ್ಬೇಕು ನೋಡ್ರಿ ಧನ್ಯರ. ಯಾಕಂದ್ರ ಆ ದೇವ್ರು ಸರಿಯಾದ ಟೈಮ್ಗೆ ಕೂಡ್ಸ್ಕೊಟ್ಟಾನಂತ ಕಾಣ್ತೈತಿ ಧನ್ಯರ. ಖಂಡಿತವಾಗ್ಲೂ ತಪ್ಪಿಸ್ಬಾರ್ದ್ರಿ. ಮತ್ತ ಆಯ್ತು ತಗೋರುದ್ರ, ನೀನು ನಮ್ಮಲ್ಲೇ ಕೆಲಸ ಮಾಡ್ತೀಯ. ಅಷ್ಟು ಮಾಡದೇ ಇದ್ರಾಗೆ ನಿಮ್ಮ ಮನೆಗೆ ಬಂದು ನಾವು ಅಕ್ಕಿ ಕಾಳು ಹಾಕಿಬಿಡ್ತೀವಿ. ಧನ್ಯರ, ನಾ ಇನ್ನ ಬರ್ತೀನಿ ರೀ ಧನ್ಯರ. ಯಾಕಂದ್ರೆ ಬಂದು ಬೀಗರಿಗೆ ಉಳ್ಕೊಳಕ್ಕೆ ವ್ಯವಸ್ಥೆ ಮಾಡ್ಬೇಕ್ರಿ. ಅದಕ್ಕೆ ಬೀಗ್ರಲ್ಲಿ ಇದ್ರೆ ಕೆಲಸ ಸ್ವಲ್ಪ ಜಲ್ದಿ ಹಾಕೋರಿ ಧನ್ಯರ. ನಾ ಬರ್ತೇನೆ ರೀ ಧನ್ಯರ. ಮಾದೇವಿ, ರುದ್ರನಿಗೆ ಮಗಳ ಮದುವೆ ಅಂದ್ರೆ ಎಷ್ಟು ಹಿಗ್ಗು ನೋಡು. ಹೆತ್ತವರಿಗೆ ಮಕ್ಕಳ ಮದುವೆ ಅಂದ್ರೆ ತುಂಬಾ ಹಿಗ್ಗು. ರುದ್ರನಿಗೆ ಹಣ ಕೊಡೋದನ್ನೇ ಮರ್ತ್ಬಿಟ್ಟೆ. ಅವನಾದ್ರೂ ವಿಚಾರ ಮಾಡಬಾರ್ದಿತ್ತ. ನಾ ಹೋಗಿ ದುಡ್ಡು ಕೊಟ್ಬಿಟ್ಟೆ. ಅಯ್ಯೋ ನಿಲ್ರಿ, ಮತ್ತ್ಯಾಕೆ ನೀವು ಹೋಗ್ತೀರಾ? ಹೇಗಿದ್ರು ಮಾಂತೇಶ ಇಲ್ಲ ಇದ್ದಾನೆ, ಅವನ ಕೈಯಲ್ಲಿ ಕೊಡಿ, ಅವನೇ ಹೋಗ್ಬಿಡ್ತಾನೆ. ಮಂತೇಶ, ಹೋಗಿ ಅಲ್ಲಿ ಗುಡಿಗೆ ಹೋಗಿ ಹಣ ಕೊಟ್ಟು ಬರ್ತೀಯೇನೋ? ಆಯ್ತು ಅಮ್ಮ, ನನ್ನ ಕೈಯಲ್ಲಿ ದುಡ್ಡು ಕೊಡಿ, ನೀವು ಮನೆಗೆ ಹೋಗಿ ನಾನು ಹೋಗಿ ಮಂತೇಶ, ಎಲ್ಲಿ ಅಂತ ಕೊಟ್ಟು ಬರ್ತೀಯೋ? ಅವ ಬಸವಂತೇವ್ರ ಗುಡಿಯಾಗಿರ್ತಾನ. ಇಲ್ಲಾಂದ್ರೆ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಸೀದಾ ಅವ್ರ ಮನೆಗೆ ಹೋಗ್ಬಿಡು. ತಗೋ, ಇದರಲ್ಲಿ ಹೇಳ್ಕೊಟ್ಟು. ಆಯ್ತು ಅಪ್ಪಾಜಿ, ಹೋಗಿ ಕೊಟ್ಟು ಬರ್ತೀನಿ. ನೀವು ಹೋಗೋ, ಬೇಗ ಹೋಗಿ ಬೇಗ ಬಂದ್ಬಿಡು, ಮತ್ತೆ ಅಲ್ಲೇ ಮಾತಾಡ್ಕೊಂಡು ನಿಂತ್ಬಿಟ್ಟಿ. ರೀ, ಬಿಸಿಲು ಜಾಸ್ತಿ ಇದೆ ನೋಡಿ. ಹೌದ್ರಿ, ಬಿಸಿಲು ಭಾಳ ಐತೆ. ಮೊದ್ಲು ಮನೆಗೆ ಹೋಗೋಣ. ರುದ್ರ, ಏ ರುದ್ರ, ನಮ್ಮನೆಗೆ ಯಾರು ಅತಿಥಿಗಳು ಬಂದಿರಬಹುದು ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ನೀನು ನನ್ನ ಬೆನ್ನು ಹತ್ತಿದ ಬೇತಾಳ ಅಲ್ಲ, ಬೆಂಗಳೂರಿನಲ್ಲಿ ಬೆನ್ನು ಹತ್ತಿದ ಸಾಲದು ಅಂತ ಇಲ್ಲಿವರೆಗೂ ಬಂದ್ಬಿಟ್ಯಾ? ನಿನ್ನ ಬುದ್ಧಿ ಶುದ್ಧವಿದೆ ತಾನೆ? ಈ ರೀತಿ ಕರೆಯದೆ ಮತ್ತೊಬ್ಬರ ಮನೆಗೆ ಬರೋದಕ್ಕೆ ನಾಚಿಕೆ ಆಗೋದಿಲ್ವಾ ನಿನಗೆ? ನಿನ್ನನ್ನೇ ಕೇಳ್ತಾ ಇರೋದು, ನೀನ್ ಯಾಕೆ ಇಲ್ಲಿಗೆ ಬಂದೆ? ಲೇ ಅಂಬಿಕಾ, ಮತ್ತೊಬ್ಬರ ಮನೆಯಲ್ಲಿ ತಪ್ಪಿ ಹೆಜ್ಜೆ ಇಡಲು ಲಜ್ಜೆ ಬಿಟ್ಟ ಪುರುಷ ನಾನಲ್ಲ. ನಾನು ಯಾರು ಎಂಬುದು ನೀನು ಇನ್ನೂ ಅರಿತುಕೊಂಡಿಲ್ಲ.
ಅರಿತುಕೊಂಡಿದ್ದರೆ ನಾನು ಬರುವ ಮುನ್ನವೇ ನನ್ನನ್ನು ಬಾಗಿಲಲ್ಲಿ ನಿಲ್ಲಿಸಿಕೊಂಡು ಸ್ವಾಗತ ಮಾಡಿಕೊಳ್ಳುತ್ತಿದ್ದೆ. ನೀನು ಅದನ್ನ ತಿಳಿಯಲಾರದ್ದು ನಿನ್ನ ದುರ್ದೈವ. ನೀನು ಆ ಬೆಟ್ಟಪ್ಪ ದಣಿ ಹತ್ತಿರ ದುಡಿಯುವ ರುದ್ರನ ಮಗಳು ತಾನೇ? ಹೌದು. ಆದ್ರಿಂದ ನಿನಗೇನಾಗಬೇಕಾಗಿದೆ? ನೀನ್ ಯಾಕೆ ಇಲ್ಲಿಗೆ ಬಂದೆ ಅಷ್ಟು ಹೇಳು. ಏ ಅಂಬಿಕಾ, ಬರಬೇಕೆಂದು ಬಯಸಿ ಬಂದವನು ನಾನಲ್ಲ. ಬರುವ ಅವಶ್ಯಕತೆಯೂ ನನಗಿಲ್ಲ. ಬರುವ ಅವಶ್ಯಕತೆ ಅಂದುಕೊಟ್ಟವನು ಓ ನಿನ್ನ ತಂದೆ ರುದ್ರ. ಅಂದ್ರೆ ನಾನು ಈ ಊರಿನ ದಣಿ, ಅವರ ಬೆಟ್ಟಪ್ಪ ದಣಿಯವರ ಏಕೈಕ ಪುತ್ರನಾದ ಕಲಾ ಸಾಮ್ರಾಟ್ ಮಾಲ್ತೇಶ್ ದಣಿ ನಾನೇ. ನೀನು ಧನ್ರಾಜ್ ದಣಿಯ ಮಗನೇ? ಹೌದು. ಯಾಕೆ ಮೈಯಲ್ಲಿ ಹರಿಯುವ ರಕ್ತ ಹೆಪ್ಪುಗಟ್ಟಿದೆ, ನಿಂತನಲ್ಲವೇ ನಂಬದಂತಾಯಿತೆ, ಮಾತನಾಡುವ ನಾಚಿಕೆಗೊಂಡಿತೆ. ಹೇಳು ಅಂಬಿಕಾ, ಹೇಳು, ನಾನು ನಿನ್ನ ಪ್ರೀತಿಸಿ ಬಯಸಿದ್ದು ತಪ್ಪಾಯಿತಾ? ತಪ್ಪೇನೂ ಆಗಿಲ್ಲ. ಆದ್ರೆ ನಿನ್ನನ್ನ ಕಂಡು ನನಗೆ ದುಃಖವಾಗ್ತಾ ಇದೆ. ಯಾಕೆ? 10 ಜನರಿಗೆ ಬುದ್ಧಿ ಹೇಳುವ ಶಿವಶರಣರ ಮಠದಲ್ಲಿ ಪಾಠ ಹೇಳುವ ಗಿಳಿ ಹುಟ್ಟಲಿಲ್ಲ, ಬದಲಿಗೆ ಎಲುಬು ತಿನ್ನುವ ನಾಯಿ ಹುಟ್ಟಿತಲ್ಲ ಅಂತ ವ್ಯಥೆ ಆಗ್ತಾ ಇದೆ. ಹೇ, ನಾಲಿಗೆ ಸ್ವಲ್ಪ ಹಿಡಿತದಲ್ಲಿರಲಿ. ನಿಂತ ನೆಲದಲ್ಲಿಗೆ ನಿನ್ನನ್ನ ನಿಂತ ನೆಲದಲ್ಲಿಗೆ ಮಣ್ಣು ಮಾಡಬಹುದಿತ್ತು. ಆದರೆ ನಾನ್ಯಾರು ಎಂಬುದನ್ನ ನೀನು ಅರಿತುಕೊಂಡಿಲ್ಲ. ನಾನು ನಿನ್ನಂತಹ 10 ಜನರಿಗೆ ಅನ್ನ ಹಾಕುವ ಪುಣ್ಯವಂತರ ಮನೆತನ ನನ್ನದು. ನಾನು ಮನಸ್ಸು ಮಾಡಿದರೆ ನಿನ್ನಂತಹ 10 ಹೆಣ್ಣು ತಂದು ಸಾಲಾಗಿ ನಿಲ್ಲಿಸಬಲ್ಲೆ. ಆದರೆ ನನ್ನಲ್ಲಿ ಶಕ್ತಿ ಇದೆ. ಆದರೆ ನಿನ್ನನ್ನು ಕಟ್ಟಿಕೊಳ್ಳಬೇಕೆಂಬ ಕೆಟ್ಟ ಗುಣ ನನ್ನ ಮನದಲ್ಲಿ ಹಠ ಮಾಡಿ ನಿಂತಿದೆ. ಯಾಕೆ? ನಾನು ಅಷ್ಟೊಂದು ರೂಪಸಿ? ಅಂಬಿಕಾ, ನಿನ್ನ ರೂಪ ಲಾವಣ್ಯ ನನ್ನನ್ನ ಮೂರ್ಖನನ್ನಾಗಿ ಮಾಡಿಬಿಟ್ಟಿದೆ. ನಿನ್ನ ಯೌವನದ ಹೊಳೆಯಲ್ಲಿ ಅಂಬಿಗನಾಗಿ ಈಜಬೇಕೆಂಬ ಹಂಬಲ ನನ್ನ ಮನದಲ್ಲಿ, ನನ್ನ ಪ್ರೀತಿಯ ಅರಮನೆಯಲ್ಲಿ ಮಹಾರಾಜನಾಗಿ ಮೆರೆಯಬೇಕೆಂಬ ಹುಚ್ಚುತನ ನನ್ನ ಮನದಲ್ಲಿ ಕಿಚ್ಚಾಗಿ ಕಾಡ ಹತ್ತಿದೆ. ನಾನು ಎಷ್ಟೇ ಹೇಳಿದರೂ ನನ್ನ ಮನಕ್ಕೆ ನಿತ್ಯ ಹೆಚ್ಚಾಗುತ್ತಿದೆ ನನಗೆ ನಿನ್ನ ಅಂದ ಚಂದದ ಯೌವನದ ಹೆಬ್ಬಯಕೆ. ನೋಡು ಅಂಬಿಕಾ, ನಿನ್ನನ್ನ ಆಕಾಶದಲ್ಲಿ ಹಾರಾಡುವ ಹಕ್ಕಿ ಎಂದು ಭಾವಿಸಿದ್ದೆ. ಆದರೆ ಈ ಹಕ್ಕಿ ನನಗೆ ದಕ್ಕಲಾರದು ಎಂದು ತಿಳಿದುಕೊಂಡಿದ್ದು ನಿಜ. ಆದರೆ ದಕ್ಕಲಾರದ ಈ ಹಕ್ಕಿಯ ಗೂಡು ನಮ್ಮ ಅರಮನೆಯ ಪಕ್ಕದಲ್ಲಿದೆ ಎಂದು ನನಗೆ ಗೊತ್ತಿರಲಿಲ್ಲ. ಈಗ ನೀನು ನನ್ನ ಅರಮನೆಯ ಅಂಗಳದಲ್ಲಿ ನಿಂತ ಅರಗಿಣಿ ನೀನು. ಏ ಅಂಬಿಕಾ, ನೀನು ನಿನ್ನ ಮನದಿಚ್ಛೆಯಿಂದ ಒಪ್ಪಿದರೆ ಸರಿ, ಇಲ್ಲದೆ ಹೋದರೆ ನಿನ್ನನ್ನು ಕುಕ್ಕು ಋಣ ಹೊದ್ದು ನೋಗಬೇಕಾಗುತ್ತದೆ. ಮುಚ್ಚ ಬಾಯ್ ಮೂರ್ಖ. ಮನ ಬಯಸಿದ ದೇಹ ಕುಕ್ಕಲು ಇದೇನು ದೇವದಾಸಿಯರ ಹಕ್ಕಿ ಅಂತ ಭಾವಿಸಿಕೊಂಡಿದ್ದೆ? ದೇವರಿಗೆಂದೇ ಮೀಸಲಾಗಿಟ್ಟ ಪವಿತ್ರವಾದ ಹಕ್ಕಿ ನಾನು. ಈ ಹಕ್ಕಿಯನ್ನ ಕುಕ್ಕಲು ಬಂದರೆ ಅದರ ರೆಕ್ಕೆಗಳಲ್ಲಿ ಕತ್ತರಿಸುವಂತಹ ಹಠಮಾರಿ ಹಕ್ಕಿ ನಾನು. ಮಹಂತೇಶ್, ಹೆಣ್ಣು ಒಲಿಯಬೇಕಾದ್ರೆ ಅದಕ್ಕೂ ಪುಣ್ಯ ಮಾಡಿರ್ಬೇಕು. ನಿನಗೊಂದು ಮಾತು ಹೇಳ್ತೀನಿ, ಚೆನ್ನಾಗಿ ನೆನಪಿನಲ್ಲಿಟ್ಟು. ಒಲಿಯಲಾರ್ದ ಹೆಣ್ಣನ್ನ ಕೆಣಕುವುದೆಂದ್ರೆ ಸೇದುವ ಬಾವಿಯ ನೀರನ್ನ ಕಂಡು ನಾಯಿ ಸಂತೋಷ ಪಟ್ಟಂತೆಯೇ ಸರಿ. ಪ್ರೀತಿ ಇಲ್ಲದ ಹೆಣ್ಣನ್ನ ಅತ್ಯಾಚಾರಗೊಳಿಸುವುದೆಂದ್ರೆ ಉಪ್ಪಿಲ್ಲದ ಅಡಿಗೆಯನ್ನ ಉಂಡಂತೆಯೇ ಸರಿ. ಇನ್ನು ಮನಸ್ಸಿಲ್ಲದ ಹೆಣ್ಣನ್ನ ಮದುವೆ ಆಗುವುದೆಂದ್ರೆ ಹರಿಯುವ ಗಟಾರದ ನೀರಿಗೆ ಗಂಧದ ಎಣ್ಣೆಯನ್ನ ಸುರುವಿದಂತೆಯೇ ಸರಿ. ಈ ಮಾತನ್ನ ನೀನು ಅರ್ಥಕೊಂಡ್ರೆ ಮಾನವರಾಗ್ತೀಯ. ಮುಂದೆ ಹೋದ್ರೆ ನನ್ನ ಕೈಯಿಂದಲೇ ನಿನ್ನ ಪ್ರಾಣ ಕಳ್ಕೋಬೇಕಾಗುತ್ತೆ. ಏಯ್, ನಿನ್ನ ಉಪದೇಶದ ತತ್ವದ ಮಾತುಗಳು ನನಗೆ ಬೇಕಾಗಿಲ್ಲ. ನೀನೇನಾದರೂ ಇದೇ ಉಪದೇಶದ ಮಾತುಗಳನ್ನು ಹೇಳಿದ್ದೆ ಆದರೆ ನನ್ನ ಕೋಪದ ಪಿತ್ತಾನೆತ್ತಿರುವುದು. ನಾನು ಎಷ್ಟೇ ನಿನಗೆ ಒಂದೇ ಒಂದು ಮಾತು ಹೇಳುತ್ತೇನೆ ಕೇಳು.
ಮನಸ್ಸಿಲ್ಲದ ಹೆಣ್ಣನ್ನ ಮದುವೆಯಾಗುವುದೆಂದರೆ ಹಠ ಮಾಡುವ ಕುದುರೆಯನ್ನ ತಂದು ರಥಕ್ಕೆ ಕಟ್ಟಿ ಚಾಟಿಗಿಂದ ಹೊಡೆದು ಸವಾರಿ ಮಾಡಿದಷ್ಟು ಸಂತೋಷ ನನ್ನ ಪಾಲಿಗೆ. ಪ್ರೀತಿ ಇಲ್ಲದ ಹೆಣ್ಣನ್ನ ಮದುವೆಯಾಗುವುದೆಂದರೆ ಓಡುವ ಜಿಂಕೆಯನ್ನ ಬೆನ್ನು ಹತ್ತಿದಷ್ಟೇ ಸಂತೋಷ ನನ್ನ ಪಾಲಿಗೆ. ಲೇ ಅಂಬಿಕಾ, ಮಾತು ಮುಂದುವರೆದಂತೆ ವೈರತ್ವ ಮುಂದುವರಿಯುತ್ತದೆ. ವೈರತ್ವ ಮುಂದುವರೆದಂತೆ ದ್ವೇಷ ಹುಟ್ಟುತ್ತದೆ. ದ್ವೇಷ ಹುಟ್ಟಿದಂತೆ ವಿರಸ ಹುಟ್ಟುತ್ತದೆ. ವಿರಸ ಹುಟ್ಟಿದಂತೆ ನಮ್ಮಿಬ್ಬರಿಗೂ ಉಪಯೋಗವಿಲ್ಲ. ಈಗ ನಾವಿಬ್ಬರು ಸರಸ ಸಲ್ಲಾಪ ಆಡುವುದಕ್ಕೆ ಉತ್ತಮ ಅವಕಾಶ ಎಂದು ನಾನು ನಿನಗೆ ಎಚ್ಚರಿಕೆಯ ಮಾತನ್ನ ಹೇಳ್ತಾ ಇದ್ದೀನಿ. ಹೌದಾ ಮಹಂತೇಶ್, ನಿನಗೊಂದು ಪ್ರಶ್ನೆ ಕೇಳ್ತೀನಿ, ಸರಿಯಾಗಿ ಉತ್ತರ ಕೊಡ್ತೀಯಾ? ಅದು ಏನು ಕೇಳು ಅಂಬಿಕಾ. ಮಾನವರು ಹೊಟ್ಟೆ ಹಸಿದಾಗ ಹೊಟ್ಟೆಗೆ ಏನ್ ತಿಂತಾರೆ? ಇದು ಎಂತ ಪ್ರಶ್ನೆ ಅಂಬಿಕಾ? ಮಾನವ ಹೊಟ್ಟೆ ಹಸಿದರೆ ಅನ್ನವನ್ನ ತಿನ್ನುತ್ತಾನೆ. ಅನ್ನ ತಿನ್ನುವ ಬದಲು ಸಗಣಿಯನ್ನು ಯಾಕೆ ಏ ಅಂಬಿಕಾ, ಅನ್ನ ತಿನ್ನುವ ಬದಲು ಸಗಣಿಯನ್ನ ಎಂದು ತಿನ್ನಲಾರ ಮಾನವ. ನೀನೀಗ ತಿನ್ನಲು ಬಂದಿದ್ದು ಅದೇ ಸಗಣಿಯನ್ನೇ. ಹಸಿದ ಹೊಟ್ಟೆಗೆ ಅನ್ನ ಬೇಕು, ಗಂಡಿಗೊಂದು ಹೆಣ್ಣು ಬೇಕು ಅಂತ ಭಗವಂತ ಸೃಷ್ಟಿ ಮಾಡಿ ಇರ್ತಾನೆ. ಅದಾಗ ಈ ರೀತಿ ಕಂಡ ಹೆಣ್ಣುಗಳ ಮೇಲೆ ಕಣ್ಣಾಡಿಸುವುದಂದ್ರೆ ಅದು ಸಗಣಿ ತಿಂದಂತೆಯೇ ಸರಿ. ಏ ಅಂಬಿಕಾ, ನಿನ್ನ ಉಪದೇಶದ ಮಾತುಗಳು ನನಗೆ ಬೇಕಾಗಿಲ್ಲ. ನಾನು ಈಗ ಬಂದಿರುವುದು ಎರಡರಲ್ಲಿ ಒಂದು ಆಗಲೇಬೇಕು. ಏನಾಗಬೇಕು? ಏ ಅಂಬಿಕಾ, ನಿನ್ನ ಯೌವನದಲ್ಲಿರುವ ಅಂದ ಚಂದವನ್ನ ನಾನು ಮಂಗನಾಗಿ ಉಣ್ಣಬೇಕು. ಒಂದು ನಿನ್ನ ಪ್ರಾಣ ಹೋಗಬೇಕು. ಒಂದು ಎರಡರಲ್ಲಿ ಒಂದು ನಿರ್ಧಾರ ಮಾಡು. ಯಾರ ದೈವದಲ್ಲಿ ಯಾವ ದುರಂತ ಕಾದಿದೆ, ಕಾದು ನೋಡಬೇಕಾಗಿದೆ. ಹೆಚ್ಚು ಸಮಯ ನನಗಿಲ್ಲ, ಸ್ವಲ್ಪ ವಿಚಾರಿಸು. ಇವನು ಒಂದೇ ನಿರ್ಧಾರಕ್ಕೆ ಬಂದಿದ್ದಾನೆ ಅಂತ ಕಾಣುತ್ತೆ. ಈ ಸಮಯದಲ್ಲಿ ಇವನು ಎದುರು ಹಾಕೊಳ್ಳೋದು ಒಳ್ಳೆಯದಲ್ಲ. ಹೀಗಾದ್ರೂ ಮಾಡಿ ಉಪಾಯದಿಂದ ಪಾರಾಗೋದೆ ಲೇಸು. ಹೌದು, ಪಾರಾಗೋದೆ ಲೇಸು. ಮಹಂತೇಶ್, ನೀವು ನನ್ನನ್ನ ಇಷ್ಟೊಂದು ಪ್ರೀತಿಸ್ತೀರಾ ಅಂತ ನನಗೆ ಗೊತ್ತೇ ಇಲ್ಲ. ಪ್ರೀತಿಗೋಸ್ಕರ ಪ್ರಾಣ ಕೊಡಲು ಸಿದ್ಧರಾಗಿದ್ದೀರಾ, ಪ್ರಾಣ ತೆಗೆಯಲು ಸಿದ್ಧರಾಗಿದ್ದೀರಾ ಅಂದಾಗ ನಿಮ್ಮಂಥ ಪ್ರೇಮಿ ನನಗೆ ಎಲ್ಲಿಂದ ಸಿಗ್ಬೇಕು? ಸರಿ, ನಾಳೆ ನಡೆಯುವ ನನ್ನ ಮದುವೆ ನಿಂತು ಹೋಗಲಿ. ಇಂದಿನಿಂದಲೇ ನಮ್ಮಿಬ್ಬರ ಪ್ರೇಮ ಪ್ರಾರಂಭವಾಗಲಿ. ಅಂಬಿಕಾ, ಈ ಮಾತನ್ನ ನಾನು ನಂಬಬಹುದೇ? ಇದರಲ್ಲಿ ಮೋಸ ಏನು ಇಲ್ಲ ತಾನೇ? ನಿಮಗೆ ಮೋಸ ಮಾಡಿದ್ರೆ ಮತ್ತೆ ನೀವು ನನಗೆ ಸಿಗಬೇಕಲ್ಲ. ಈಗ ನನಗೆ ಸಿಕ್ಕಿದ್ದೇ ಪುಣ್ಯ. ಆಯ್ತು, ಹಾಗಾದರೆ ಮುಂದುವರೆಗಲಿ ನಿನ್ನ ಪ್ರೇಮ ಪುರಾಣ. ಕಪ್ಪ ಚುಕ್ಕಿ ಗಲ್ಲಕ ಹಚ್ಚ ಜನರ ದೃಷ್ಟಿ ಬೀಳತೈತಿ. ಚಂದ್ರ ಕನಸಿ ತಿಪ್ಪಿ ಪೀಡಿತ ಗೊಂಬಿಯಂಗ ಕಪ್ಪ ಚುಕ್ಕಿ ಗಲ್ಲಕ ಹಚ್ಚ ಜನರ ದೃಷ್ಟಿ ಬೀಳತೈತಿ. ಕಪ್ಪ ಚುಕ್ಕಿ ಗಲ್ಲಕ ಹಚ್ಚ ಜನರ ದೃಷ್ಟಿ ಬೀಳತೈತಿ. ದೃಷ್ಟಿ ಬಿಟ್ಟು
ರೂಪದಾಗ ನೀನು ಬಾಳ ಸಣ್ಣಾಗಿ ಇವತ್ತು ನನ್ನ ಕಣ್ಣಿಗೆ ಬಿದ್ದಿ ಏನ ಚಂದ ಕಾಣತಿ ವರ್ಷ ನೋಡಿದಾಗೆ ನಿನ್ನಲಾಗಿ ಮನಸಾಗಿ ಇವತ್ತು ನನ್ನ ಕಣ್ಣಿಗೆ ಬಿದ್ದಿ ಏನು ಚಂದ ಕಾಣತಿ ನಿನ್ನ ಮೈ ಮಾತ ನೋಡಿ ದಿಕ್ಕು ತಪ್ಪೈತಿ ಕಪ್ಪ ಚುಕ್ಕಿ ಗಲ್ಲಕ ಹತ್ತ ಜನರ ದೃಷ್ಟಿ ಬೀಳತೈತಿ ಕಪ್ಪ ಚುಕ್ಕಿ ಗಲ್ಲಕ ಹತ್ತ ಜನರ ದೃಷ್ಟಿ ಬೀಳತೈತಿ ಚಿನ್ನ ನೀವಂದ್ರೆ ನಂಗೆ ತುಂಬಾ ತುಂಬಾ ಇಷ್ಟ ದೃಷ್ಟಿ ಬಟ್ಟು ಗಲ್ಲಕ್ಕೆ ಸೃಷ್ಟಿ ಬೀಳ್ತೈತಿ ದೃಷ್ಟಿ ಬಟ್ಟು ಗಲ್ಲಕ್ಕೆ ಜನರ ದೃಷ್ಟಿ ರೂಪದಾಗ ಬಂಗಾರ ಬಣ್ಣ ಎಷ್ಟು ಚಂದ ಹೊಳೆಯತಿ ಸೂರ್ಯಗಟ್ಟ ನಿಲ್ಲಲೇನ ನಿನ್ನ ಮಾರಿ ಬಡತೈತಿ ರೂಪದಾಗ ಬಂಗಾರ ಬಣ್ಣ ಎಷ್ಟು ಚಂದ ಹೊಳೆಯತಿ ಸೂರ್ಯಗಟ್ಟ ನಿಲ್ಲಲೇನ ನಿನ್ನ ಮಾರಿ ಬಡತೈತಿ ನಿನ್ನ ಸೌಂದರ್ಯತೆಯೇನು ಇಲ್ಲ ಸರಿಸಾಗಿ ನಿನ್ನ ಸೌಂದರ್ಯತೆಯೇನು ಇಲ್ಲ ಸರಿಸಾಗಿ ಕಪ್ಪ ಚುಕ್ಕಿ ಗಲ್ಲಕ ಹತ್ತ ಜನರ ದೃಷ್ಟಿ ಬೀಳತೈತಿ ಕಪ್ಪ ಚುಕ್ಕಿ ಗಲ್ಲಕ ಹತ್ತ ಜನರ ದೃಷ್ಟಿ ಬೀಳತೈತಿ ದೃಷ್ಟಿ ಬಿಟ್ಟು ದೃಷ್ಟಿ ಮಹಾಂತೇಶ್, ಈಗ ನೆನೆಸ್ಕೋ ನಿನ್ನ ಮನೆ ದೇವರನ್ನ. ಈಗ ನನ್ನದು ಒಂದೇ ನಿರ್ಧಾರ, ನೀನು ಇಲ್ಲಿಂದ ತೊಲಗಬೇಕು ಒಂದು, ಇಲ್ಲ ನನ್ನ ಕೈಯಿಂದಲೇ ಪ್ರಾಣ ಕಳ್ಕೊಳ್ಬೇಕು ಒಂದು. ಹಾ, ಯಾಕೆ ಮೌನವಾಗ್ಬಿಟ್ಟಿಲ್ಲ? ನಾಲಿಗೆ ನಾಚಿಕೊಂಡಿದ್ದೆ, ರಕ್ತ ಹೆಪ್ಪುಗಟ್ಟಿದೆ, ಧೈರ್ಯ ಕುಗ್ಗಿ ಹೋಯ್ತೆ. ಮಾತಾಡೋ ಬೇಕು. ಅಂಬಿಕಾ, ದಯವಿಟ್ಟು ದಯವಿಟ್ಟು ನನ್ನ ಕೊಲ್ಬೇಡ. ಅಂಬಿಕಾ, ನಾನು ಹೊರಟು ಹೋಗ್ತೀನಿ. ಅಂಬಿಕಾ, ಇವತ್ತು ಯಾರ ದೈವದಲ್ಲಿ ನ್ಯಾಯ ಕಂಡು ನೆನಪಿಸಿಕೊಳ್ಳಬೇಕು ಆ ದೇವರನ್ನ? ನೀನು ಚೇಳಿನ ವಿದ್ಯೆಯನ್ನ ತಿಳಿಯದೆ ಹಾವಿನ ಹುತ್ತಕ್ಕೆ ಕೈ ಹಾಕಬಾರದು. ಲೇ ಅಂಬಿಕಾ, ಹೆಣ್ಣಿನ ಬುದ್ಧಿ ಮಲಕಾಲು ಕೆಳಗೆ ಎನ್ನುವ ಹಾಗೆ ಇವತ್ತು ಆ ಮಾತಿಗೆ ಸರಿಯಾಗಿ ಸಿಕ್ಕು ಬಿದ್ದಿದ್ಯಾ. ನಿನ್ನ ಪ್ರಾಣ ಇವತ್ತು ನನ್ನ ಕೈಯಲ್ಲಿ.
ಉಸಿರಾಡಿದೆ ನಿನ್ನ ನೆನಪಲ್ಲಿ ನಾ ಕನಸು ಕಂಡಿದ್ದೆ ನಿನ್ನ ಉಸಿರಲ್ಲಿ ಕನಸು ಕಂಡಿದ್ದೆ ತಪ್ಪ ಕನಸಲ್ಲಿ ನೀ ಬಂದಿದ್ದೆ ತಪ್ಪ ನೀ ನನ್ನ ಕನಸು ನೀ ಕೊಟ್ಟ ಮನಸ್ಸು ಹಿಂತಿರುಗಿ ನಿನಗೆ ಕೊಡಲು ನಾ ತ್ಯಾಗಿಯಲ್ಲ ಮಾಡಿ ಪ್ರೇಮ ನೀನ್ ಮಾಡಿದ್ ಏನಮ್ಮ ನಾನ್ ಮಾಡಿ ಪ್ರೇಮ ನೀನ್ ಮಾಡಿದ್ ಏನಮ್ಮ ಓ ಪ್ರಿಯೇ ನಿನ್ನ ಹಣೆಗೆ ನಾನೇ ಸಿಂಧೂರವಮ್ಮ ಓ ಪ್ರಿಯೇ ನಿನ್ನ ಕಾಲಿಗೆ ನಾನೇ ಕಾಲುಂಗುರವಮ್ಮ ಓ ನಿನ್ನ ಅಂದಕ್ಕೆ ನಾನೇ ಶೀಲವಮ್ಮ ಹೆಣ್ಣಿಗೆ ಶೀಲ ಪ್ರಾಣ ನನಗೆ ನೀನೇ ಪ್ರಾಣ ಪಂಚ ಪ್ರಾಣ ಲೋಕ ಸರಿನಾ ನಿನ್ ಲೋಕ ಸರಿನಾ ನನ್ ಲೋಕ ಸರಿನಾ ನಿನ್ ಲೋಕ ಸರಿನಾ ಅಂಬಿಕಾ, ಬಹುದಿನಗಳ ಬೇಡಿಕೆಯನ್ನ ನಾನು ಇಂದು ತೀರಿಸಿಕೊಂಡೆ. ನಿನ್ನ ಯೌವನದ ಹೊಳೆಯಲ್ಲಿ ಅಂಬಿಗನಾಗಿ ಇವತ್ತು ನಾನು ಈಜು ಬಿಟ್ಟಿದ್ದೆ. ಓ ಅರವಿಂದರ ಜೊತೆ ಮದುವೆಯಾಗು, ಆದರೆ ನಿನ್ನ ಶೋಭನ ನನ್ನ ಜೊತೆ ಯಾರ ದೈವದಲ್ಲಿ ಯಾವುದಿದೆ ಅಂತ ಗೊತ್ತಾಗಲ್ಲ. ಏಯ್ ಅಂಬಿಕಾ, ಇವತ್ತು ಮುಗಿಯಿತು ನಿನ್ನ ಕತೆ. ಯಾರ ಹೂವು ಯಾರ ಮುಡಿಗೆ ಇದುವೆ ವಿಧಿಯ ಲಿಖಿತವೋ, ಇದುವೆ ವಿಧಿಯ ಲಿಖಿತವೋ. ಸೃಷ್ಟಿಕರ್ತನಾದ ಶಿವನೇ, ಇಷ್ಟೊಂದು ವಿಚಿತ್ರವಾಗಿ ಸೃಷ್ಟಿಸಿದೆಯಪ್ಪ. ನನ್ನ ಹುಟ್ಟು ಸಾವಿನ ಮಧ್ಯದ ಜೀವನವನ್ನ ಪ್ರಿಯತಮನ ಬರುವಿಕೆಗಾಗಿ ಬೆಳದಿಂಗಳ ಬಾಲೆಯಾಗಿ ನಿಂತಿದ್ದೆ. ಆದ್ರೆ ನಾ ಕಟ್ಟಿದ ಕನಸಿನ ಸೇತುವೆ ನುಚ್ಚು ನೂರಾಗಿ ಹೋಯ್ತಲ್ಲ, ನುಚ್ಚು ನೂರಾಗಿ ಹೋಯ್ತು. ನಾನೊಂದು ಪವಿತ್ರ ಪಾತ್ರೆಯಲ್ಲಿರುವ ಹಾಲು ಅಂತ ತಿಳಿದವರಿಗೆ, ನನ್ನವರಿಗೆ ನನ್ನ ಭಾವಚಿತ್ರ ಅದು ಹೇಗೆ ತೋರಿಸ್ಲಿ? ಇಲ್ಲ ಇಲ್ಲ, ನನ್ನಂಥವಳು ಇಲ್ಲಿ ಭೂಮಿ ಮೇಲೆ ಬದುಕಿರಬಾರ್ದು. ಇಲ್ಲ, ನಾನು ಬದುಕಿರಬಾರ್ದು. ಅಂಬಿಕಾ,
ಸ್ವರ್ಗ ಸಿರಿ ಸಂಪತ್ತು ಇವೆಲ್ಲ ನನಗೆ ಬೇಡ. ನಿನ್ನ ಪವಿತ್ರ ಪ್ರೇಮ, ಶ್ರೀಮಂತಿಕೆಯ ಶೀಲ, ನಿನ್ನ ಸೌಂದರ್ಯ ಶ್ರೀಗಂಧದಷ್ಟು ಪರಿಮಳ, ನಿನ್ನ ಗುಣ, ಇದರ ಮುಂದೆ ಸ್ವರ್ಗ ನನ್ನ ಕಣ್ಣಲ್ಲಿ ಕೀಳಾಗು ಕಾಣುವುದು ಅಂಬಿಕಾ. ಇಟ್ಟು ಅವಸರಲ್ಲ ಎಲ್ಲ ಹೊಂಟಿಯ? ಸುಡುಗಾಡ್ಕೊಂಡನಿ ಸುಡುಗಾಡಕ. ಯಾಕೆ 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 ಈ ಕೋಪ ನನ್ನ ಮೇಲೆ? ಯಾಕ ನನ್ನ ಮೇಲೆ ಯಾಕ್ ಸಿಟ್ಟಿಗೆದ್ದಿ? ನಿಮ್ಮ ಅವ್ವನ ನಿನ್ನ ಮ್ಯಾಲ ಸಿಟ್ಟು ಮಾಡ್ಕೊಳ್ಳೋದ, ನಿಮ್ಮ ಅವ್ವನ ಮ್ಯಾಲ ಸಿಟ್ಟು ಮಾಡ್ಕೊಳಕತ್ತಾನ. ಮದುವೆ ಅಂತ ಹೇಳಿ ಹಿಂಗ 3 ತಿಂಗಳು ದಬ್ಬಿದಿ. ಅದ ಮದುವೆ ಚಿಂತ್ಯಾಗ ಅವನವನ ನಮ್ದು ಸಣ್ಣಗಾಗತೈತಿ. ಏನಾದ ಸಣ್ಣಗದು? ನಮ್ಮ ದೇಹ ದೇಹ ಸಣ್ಣ ಆಗ್ತದೆ. ತಡ್ಕೋ, ನೀ ಎಷ್ಟು ತಡ್ಕೊಂತಿ ಅಷ್ಟು ಪಡ್ಕೊಂತಿ. ಮಾಸ್ತರ ಏನು ಪಡ್ಕೊಂತಾನೆ ಏನು ಹಿಂದಿಂದ ಎಲ್ಲ ಕಳ್ಕಂತಾನ ಹೊಂಟಾನಿ. ಏನದ? ನಿನ್ನ ಮ್ಯಾಗಿನ ಪ್ರೀತಿನ ನೋಡು ಸುಂದ್ರಿ, ನಮಗಿನ್ನ ತಡ್ಕೊಳ್ಳೋ ಶಕ್ತಿ ಉಳಿದಿಲ್ಲಪ್ಪ. ಅವನವನ ನಿನ್ನ ನೋಡಿದ್ರೆ ಸಾಕು, ಹಂಗ ನಿಂತಲ್ಲೇ ಸೋರಾಕತ್ತ ಬಿಡತ್ತೆ. ಬಾಯನ ಜ್ವಾಲ ಲೇ ಬಾಯನ್ ಜೊಲ ಸೊರ್ಸಾಕ ನೀ ಏನು ಚಿತ್ತಿ ಜಾತೇನ ನಾ ಏನ ನೀನು ನಿಮ್ಮವನ ಅಡ್ನಾಡಿ? ನಿಮ್ಮವನ ಅಡ್ಡಾದಿಡ್ಡಿ ಮಾತಾಡ್ಬೇಡ. ಅಡ್ನಾಡಿ ಹಳೆ ಅಡ್ನಾಡಿ ಅಡ್ಡು ಹುಟ್ಟದಕ್ಕೆ ನನಗ ಅಡ್ಡು ಹುಟ್ಟಕ್ಕೆ. ಲೇ ನಾನ್ ಅಡ್ಡು ಹುಟ್ಟಿದ್ರ ನಮ್ಮ ಅವ್ವನ ಹಕ್ಕಿಕತ್ ಏನಾಕಿತ್ತು ವಿಚಾರ ಮಾಡಿ ಒಂದಿಟ್ಟು. ಆಮೇಲೆ ಏನಕ್ಕಿತ್ತು? ನೀ ಅಡ್ಡು ಹುಟ್ಟಿದ್ದೆ ಅಂದ್ರ ನಿಮ್ಮ ಅವ್ವಂದು ಹೊಸಪೇಟೆ ಡ್ಯಾಮ್ ಆಗಿರ್ತಿತ್ತು ಬಾಯಿ. ಅದ ನಿಮ್ಮವ್ವ ಹಡೆ ಹೊತ್ನಾಗ ಎಷ್ಟು ತ್ರಾಸ ಪಟ್ಟು ಒದಿರಿ ಅಂತ ಒದಿರಿ ಇವಂದ ಡೆಲಿವರಿ ಆದಂಗ ಮಾಡ್ತಾನೆ. ಏಯ್ ನೀನು ಎಲ್ಲಿ ನೀ ಅಡ್ಡು ಹುಟ್ಟಿಯೋ ಏನು 7ರಾಗ ಹುಟ್ಟಿಯೋ ಒಂದು ತಿಳಿವಲ್ದಾಗೈತಿ. ಲೇ ನಮ್ಮವ್ವ ಅಡಿಬೇಕಂದ್ರೆ ಅದೇನಂತಲ್ಲ 12 ಆಗಿತ್ತು ನಮ್ಮ ಅವ್ವನ ಹೊಟ್ಟಿ. ನೀ ಏನು ಅಡ್ಡು ಹುಡ್ದವ್ರ ಗತ್ಲೆ ಮಾತಾಡ್ತಿಲ್ಲ? ವೈದೊಂದು ನೋಡಿ ನೀ ಹಿಂಗ ಮಾತಾಡಿದೆ ಅಂತ ಇದ್ಕ ನಿನ್ನ ಬಿಟ್ಟು ಬೇರೆದವನ್ನ ಮದುವೆಕ್ಕಿನ್ನ. ಅಲ್ಲ ಸುಂದ್ರಿ, ನನ್ನ ಬಿಟ್ಟು ನಿನ್ನ ಮದುವೆ ಆಗೋರು ಬೇರೆ ಯಾರು ಅದಾರ ಇಲ್ಲ ಅಂತಾನಿ. ಕುಂತ ನೋಡಲ್ ಮಕ್ಕೊಂಡು ಎದ್ದು ಬಂದು ಹೆಂಗ್ ಕುಂತ ನನ್ನ ಮಾಡ್ಕೋತೀನಿ ಅಂತ ಎಂತೆಂತಾರ ತಯಾರಾಗಿದ್ದ SP ಅಂತಂತಾರ ತಯಾರಾಗಿದ್ದ. ಹುಚ್ಚಿ ಯಾರದ ಅಂತ ದಡ್ರನ ಮದುವೆ ಆಗ್ತಾರೆ? ಅವ್ರ ದಡ್ರ? ಹೌದು. ಮತ್ತ ಒಂದು ಮಾತು ಹೇಳ್ತಾನೆ ಕೇಳಿ ಸುಂದ್ರಿ, ದೊಡ್ಡ ವಿದ್ಯೆ ಕಲ್ತರು ಶಾಣ್ಯರಾಗಿದ್ರು ಅಂದ್ರ ಹೆಬ್ಬಟ್ಟು ಒತ್ತ ರಾಜಕಾರಣಿಗಳ ಕೈಯಾಗ PA ಸೆಕ್ರೆಟರಿ ಆಗಿ ಯಾಕೆ ಕೆಲಸ ಮಾಡ್ತಿದ್ರು? ಅದ ದೊಡ್ಡ ವಿದ್ಯಾ ಕಲ್ತರು ಇನ್ನೂ ಅಸೆಂಬ್ಲಿ ಒಳಗೆ ಕುಂತು ರಾಜ್ಯ ಆಳ ಕಾಲ ಬಂದಿಲ್ಲ ಅಂದಮೇಲೆ ಅವರು ಶಾಣ್ಯರಂತೀಯ ದಡ್ಡರಂತೀಯ ನೀನ ತಿಳ್ಕೊ. ಹೌದೌದು, ನೀ ಹೇಳದ್ ಬರೋಬರಿ. ಹಂಗಾರ ನಾನು PSI ನಾರ ಇಲ್ಲ ಅಂದ್ರ ಚಲೋ ಕಾನ್ಸ್ಟೇಬಲ್ ನಾರ ಮದುವೆ ಅಂದ್ರ ಪೊಲೀಸ್ ಮಂದಿನ ಪೊಲೀಸರನ್ನ ಮದುವೆ ಹಾಕಿನ. ಅಯ್ಯ ಹುಚ್ಚಿ, ಅವ್ರೇನ್ ಶಾಣ್ಯರಂತ ತಿಳ್ಕೊಂಡೇನ? ಪರ್ಸನಾಲಿಟಿ ಇರ್ಬೇಕು. ಹೌದಾ, ಅವ್ರನ್ನ ಮದುವೆ ಹಾಕಿನ. ಅವ್ರು ಶಾಣ್ಯರಲ್ಲ? ಹುಚ್ಚಿ ಅಲ್ಲ, ವಾಸನಿ ಮೂಸಿ ನೋಡಿ ಕೇಸ್ ನಡೆಸೋ ಪೊಲೀಸರು ಮಂದಿ ಅದು ಅಲ್ದ ದೇಶ ರಕ್ಷಣೆ ಮಾಡಕ್ ಹುಟ್ಟಿರೋ ಪೊಲೀಸರು ಇವತ್ತಿನ ಕಾಲದಾಗ ಭಾಳ ಕಡಿಮೆ ಅಂದಾಗ ಅವ್ರ ದಡ್ರ ಶಾಣ್ಯರ ನೀನ ಥಿಂಕ್ ಮಾಡ. ಜಗತ್ನಾಗ ನೀವು ಒಬ್ಬನ ಶಾಣೆ, ಉಳ್ದವ್ರೆಲ್ಲ ದಡ್ರ. ನೀವೇನ ಮಾಸ್ತರ್ ಮಂದಿ ಹಗರ್ ಇರ್ತೀರ? ನಿಮ್ಮದು ಹೇಳಕತ್ರ ಹೋಗು ಮತ್ತೆ ಬೆಳಕರ್ದಿತ್ತು. ಪಾಪ ಮಾಸ್ತರ್ ಮ್ಯಾಗ ಅಷ್ಟ್ಯಾಕ್ ಸಿಟ್ಟ ನಿನಗೆ? ಅಷ್ಟ್ಯಾಕ್ ಸಿಟ್ಟ? ಎಲ್ಲಾರು ಅಲ್ಲ, ಕೆಲವೊಬ್ಬ ಮಾಸ್ತರ್ಗಳು ಇರ್ತಾರ ಹಗರ್ ಇರ್ತಾರ. ಶಾಲೆ ಮಾಸ್ತರ್ ನಮ್ಮ ಮಾಸ್ತರ್ ನೋಡ ಹೇ ಅಂತ ಹಂಗಲ್ಲ. ಈಗಿನ ಶಾಲೆ ಕಲಿಸ್ತೇನೆ ಅಂತೇಳಿ ಹುಡುಗಿಯರಿಗೆ ವಿದ್ಯಾದಾನ ಮಾಡಂಗಿಲ್ಲ, ಗರ್ಭಧಾರಣೆ ಮಾಡ್ತಿರ್ತಾರ. ಗರ್ಭದಾನ ಮಾಡ್ತಿರ್ತಾರ ಅಂತ ಮಾಸ್ತರ್ಗಳು ಎಷ್ಟು ಮಂದಿ ನೋಡಿಲ್ಲ ನಾನು. ನಮ್ಮ ಮಾಸ್ತರ್ ಹೊಯ್ ಅಂತಾನೆ, ಇಲ್ಲೇ ಮಾಡಿಲ್ಲ, ಇಲ್ಲಿ ವಿಜಿಗೆ ಲೈನ್ ಹಾಕಿಲ್ಲ ನೋಡಲ್ಲಿ. ಮಾಸ್ತರ್ ಆಕಿ ಕಲಿಯಕ್ ಬಂದಿಲ್ಲ, ಆಕಿನ್ನ ಕ್ಯಾಚ್ ಹಾಕೊಂಡ ಅಂತದ ಮಾಸ್ತರ್ಗಳು ಹಗರ್ ಇರ್ತಾರ. ನಾ ಹೋಗೋ ಮರ ಮತ್ತೆ ಈ ಕಡೆ ತಲೆ ಕೆಡ್ಸಕ್ ಹೋಗ್ಬೇಡ ನೀನು. ಮಾಸ್ತರ್ ಸುದ್ದಿ ಅಂದ್ರೆ ತಲೆ ಚಿಟ್ಟನ್ ಪಟ್ಟನ್ ನೀನು ಹ್ಞೂ ಅಂದ್ರೆ ಹ್ಞೂ ಅನ್ನ, ಇಲ್ಲಾಂದ್ರೆ ನೀ ಬೇಡ. ಸುಮ್ಮನೆ ನರ್ಸ್ಯಾನ್ ಮಾಡ್ಕೊಂಡ್ಬಿಡ್ತೀನಿ ನಾನು. ನಿಮ್ಮವನ ನರ್ಸ್ಯಾನ್ ಸುದ್ದಿ ತೆಗಿಬಾಡಿಲ್ಲ. ನರ್ಸ್ಯಾನ್ ಸುದ್ದಿ ತೆಗದ್ರ ನಮ್ದು ತಲೆಯಾಗಿನ ಪಿತ್ತ ನೆತ್ತಿಗೆ ಬರ್ತೈತಿ. ಅಲ್ಲಲ್ಲಿ ಅವನೇನು ಚಲೋ ಅಂತ ತಿಳ್ಕೊಂಡಿನಿ. ನನ್ನ ಇದ್ದಿದ್ದು ಒಂದು ಕೆಲಸನ ಕಳ್ಕೊಂಡನ.
ಅಲ್ಲಿ ಹೋಗಿ ಫಕೀರ್ ಸ್ವಾಮಿಯರಿ ನಿರ್ವಹಣೆ ಮಾಡಿ ಫಕೀರ್ ಸ್ವಾಮಿಯರ್ ಅಂತೇಳಿ ಹಮಾಲಿ ಕೆಲಸ ಮಾಡಾಕತ್ತಾನ. ಅವರು ಸ್ವಾಮಿಯರು ದಿನ 50 ಕೊಟ್ಟರು ಹೊಕ್ಕಾನ, 20 ಕೊಟ್ಟರು ಹೊಕ್ಕಾನ. ಅದ ಅಲ್ದ ಒಂದು ನಮೂನಿ ತಿರುಬೋಕಾದಂಗೆ ಆಗಿ ಏನಿಲ್ಲ ಬಂಡು ನನ್ನ ಮಗ ಕೆಲಸ ಇಲ್ದನ ಕ್ವಾಟಿ ಬೇಲೆ ಕುತ್ಕೊಂಡು ಚಕ್ಕ ಆಡ್ಕೊಂತ ಕುಂತಿರ್ತಾನ. ಅಂದಮೇಲೆ ಆ ಹುಚ್ಚು ನನ್ನ ಮಗನ್ನ ನೀ ಮದುವೆಕ್ಕಿ ಇಲ್ಲೋಡ್ ಸುಂದ್ರಿ, ಅವ ಇಲ್ಲೆಲ್ಲರ ನನ್ನ ಕಣ್ಣಿಗೆ ಬಿದ್ದ ಅಂದ್ರೆ ಅವ ಮಗನ್ನ ನಾಯಿಗೆ ಒದ್ದಂಗೆ ಓದಿತೀನಿ. ಹಂಗ ಎಟ್ಟ ಸಿಟ್ಟಿಗೆ ಹೇಳಕ್ ಹೋಗ್ಬೇಡ ನೀನು. ಸಿಟ್ಟಿಗೆ ಅದ್ರ ಒಟ್ಟ ಚಂದ ಕಾಣಂಗಿಲ್ಲ. ಯವ್ವ ಯಾರ ಬರಕತ್ತಾರಲ್ಲ ಈ ಕಡೆ. ಸುಂದ್ರಿ, ಅಯ್ಯ ನೀವ್ ಯಾರು ಅಂತ ನಂಗೆ ಗೊತ್ತಾಗ್ಲಿಲ್ಲ. ನಾ ಯಾರಂತ ಗೊತ್ತಾಗ್ಲಿಲ್ಲ. ನಿನ್ನ ಗೆಳತಿ ಸಿನ್ನೂರಿನ ಸರಳ. ನೀನು ಒಂದಟ್ಟೆ ಸಿನ್ನೂರಿಗೆ ಮೀನಾಕ್ಷಿ ಮನೆಗೆ ಬಂದಿದ್ದಲ್ಲ, ಆಕಿ ಗೆಳತಿನ ನಾನು ಸರಳ. ಅಯ್ಯೋ ನನ್ನ ಸರಳ, ನಿಂದ ಎಷ್ಟು ಸರಳ ಐತೆ. ನೀನು ಬೆಟ್ಟ ಅಲ್ಲಾರ್ದು ಎಷ್ಟು ದಿವಸ ಆಯ್ತಲ್ಲ. ಏನ್ ಮಾಡದ, ನಾನು ಖಾಲಿ ಇರೋದಿಲ್ಲ. ನಿಂದು ಡೇಟ್ ಬಾಳ ಕಡೆ ಕೊಟ್ಟಿ ಹಂಗಾರ. ಕೆಲಸ ಮಾಡಿ ಮಾಡಿ ನಮೂನಿ ಆಗೈತಿ ನನ್ನ ಬಾಡಿ. ಏನ್ ಮಾಡಿ ಕೆಲಸನ ಮಾಡಿ ಮಾಡಿ ನಮೂನಿ ಆಗೈತಿ ನನ್ನ ಬಾಡಿ. ಏನ್ ಮಾಡ್ತಿ ಕೆಲ್ಸನ? ನಾನು ಮೊದಲ ನಿನ್ನ ನೋಡಿದಾಗ ಎಷ್ಟು ಬಾಡಿದ್ದೆ ನೀನು. ಸರಿಗಿದಲ್ಲ ಸರಿಗಿಲ್ವಾಗ ಇನ್ನು ಸೊರಗಬೇಕು, ಸೀಸನ್ ಚಾಲು ಹೋತಲ್ಲ. ಅಲ್ಲ, ಒಂದ್ ಮನೆ ಪೆನ್ನೂರು ನಿಂಗನ ಎಮ್ಮೆ ಗೊಟ್ಟ ಆದಂಗ ಆಗಿದೆ. ಯಾಕೆ ಹೇಳು, ನಿಂದ ಚಿಂತೆ ಹಚ್ಕೊಂಡ್ ಸೊರಗ್ಬಿಟ್ಟನಿ. ನಿನ್ನಂತ ಗೆಳತಿ ದೂರ ಆಗ್ಬಿಟ್ಲಲ್ಲ, ಅದಕ್ಕೆ ಮಾನಸಿಕ ಆಗ್ಬಿಟ್ಟೈತಿ ನನಗ. ನೀ ಏನು ಚಿಂತೆ ಮಾಡಕ್ ಹೋಗ್ಬೇಡ. ಈಗೇನಾಗೈತಿ, ಹಾವೇರಿಯಾಗ ಕಾವೇರಿ ಲಾಟ್ನಾಗ 18 ನಂಬರ್ ಬುಕ್ ಮಾಡ್ಕೊಂಡ ನಾನು ನೀನು ಇಬ್ಳಾರ ಭಾಳ ದಿವಸ ಆತ ಒಂದ ಹಾಸಿಗೆ ಮ್ಯಾಗ ಮಕ್ಕಳದ. ಇವತ್ತ ರಾತ್ರಿ ಇಬ್ಳಾರ ನಾನು ನೀನು ಮಕ್ಕಂದ ಮಾತಾಡ್ಕೊಂತ ಮಲಗನಂತ. ಹೌದಾ, ಮನಸ್ಸಿಗೆ ನೆಮ್ಮದಿ ಸಿಗ್ಬೇಕಾದ್ರ ಅಷ್ಟೇ ಮಾಡೋಗಾಯ್ತು ಅಂದಂಗ. ಸರಳ, ನಿನ್ ಮದುವೆ ಆತನ? ಎಲ್ಲಿ ತರ್ತೀಯ ಮರಳ? ಇಲ್ಲ ಈ ಕಣೆ, ನನ್ನ ಮನಸ್ಸಿಗೆ ಬರಂತ ಹುಡ್ರ ಯಾವ ಮಣ್ಣು ಮಾತ್ರ ನನ್ನ ಕಣ್ಣಿಗೆ ಬಿದ್ದಲ್ಲ. ಕಣ್ಣಿಗೆ ಬಿದ್ದಿಲ್ಲ, ಇಟ್ಟ ಕುಂದದವ ನೋಡ, ಎಷ್ಟು ಚಂದನ ಅದಾವು. ಆರ್ಸ್ಕೋ ಇದ್ರಾಗ ಒಂದ್ ಯಾವ್ದಾರ. ನನ್ನ ಹಿಂದ ಬಿದ್ದದ್ದು ಇಂತ ಮಂಗ್ಯನ ಮಕ್ಕಳೇ ಬೀಳಾಕತ್ತಾರ. ಸುಂದ್ರಿ, ಆ ಯಾರು ಇವರು? ಇವಳು ನನ್ ಗೆಳತಿ ಸಿನ್ನೂರ್ ಸರಳ ಅಂತ. ಅಯ್ಯೋ ಸುಂದ್ರಿ, ಆ ಯಾರ ಗೆಳತಿ? ಏನು ಬಂದಾಗಿದ್ದಾನ ನೋಡ್ತಾನಿ ಹಂಗ ಪಕ್ಕ 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 ಪಕ್ಕ. ಏನು ಹೆಣ್ಣರ ಕಂಡತ? ಏನು ಹೆಣ್ಣಿನ ಬರ್ದಾಗ ಹುಟ್ಟೈತ? ಏ, ಅವರು ನನ್ ಮಾಡ್ಕೊಳ್ಳೋರು, ಇವ್ರು ನನ್ ಲವರ್. ಮುಂದೆ ಇವ್ರನ್ನ ಮದ್ವೆ ಹಾಕಿ ನಾನು. ಇವನ್ನ ನೀ ಮದುವೆ ಹಾಕಿ? ಯಾಕ ಹಿಂಗ್ಯಾಕ ನಗಾಕತ್ತಿ? ಇವನ ಮುಸಟಿಯರ ನೋಡ. ಏನಾಗೈತಿ ಪೀಸ್? ಉಗ್ಸಟ್ಟೆ ಅಂತ ಇಲ್ಲೇ ಉಣ್ತಾನೆ, ಇಲ್ಲೇ ತಿಂತಾನೆ, ಇಲ್ಲೇ ಮನಿಕೊಂತಾನೆ. ನೋಡ ಹೆಂಗದ ನೋಡ. ಕಿಚ್ಚ ಕಡೆಯಿಂದ ನೋಡ್ರೆ ಕಿಚ್ಚ ಸುದೀಪ್ ಇದ್ದಂಗ ಅದಾನ, ಈ ಕಡೆಯಿಂದ ನೋಡ್ರೆ ಸಲ್ಮಾನ್ ಖಾನ್ ಇದ್ದಂಗ ಅದಾನ. ಮೂಗಂತರ ರಾಜ್ಕುಮಾರ್ ಇದ್ದಂಗ ಐತಿ, ಕಣ್ಣು ರವಿಚಂದ್ರ ಹಂಗ, ತುಟಿ ಸಲ್ಮಾನ್ ಖಾನ್. ಅಲ್ಲ, ಸಿಕ್ಸ್ ಪ್ಯಾಕ್ ಮಾಡಿದ್ದ ಫ್ಯಾಮಿಲಿ ಪ್ಯಾಕ್ ಆಗಿದೆ. ಎಣ್ಣೆಲ್ಲ ಪಣಿತ ಕಣ್ಣ ನೋಡ ಮೊಕ್ಕದ ಮ್ಯಾಗಾರ ಎಣ್ಣಿಲ್ಲದ ಪಣತೆ ಪಣತಿ ಡಬ್ಬ ಹಾಕ ನೋಡ ಹಂಗ ಮಾಡಿದೆ ಅಂದ್ರ. ಅಲ್ಲ ಸುಂದರಿ, ನೀ ಹೆಂಗ್ ಕಾಣ್ತೀನಿ? ನನಗೇನಾಗೈತೆ ರಾಜ? ಐಶ್ವರ್ಯ ರೈ ಇದ್ದಂಗ ಅದ. ನನಗೇನಾಗೈತಿ? ನಾಯಕ ಚಂದ ಕಾಣೋದಿಲ್ಲ. ಅಲ್ಲ, ನಿನ್ನ ಬಾಡಿ ನೋಡು, ನಿನ್ನ ಹೈಟ್ ನೋಡು, ಏನು ನಿನ್ನ ಸಾಟ ನೋಡೇ ಮರಳು ಆಗ್ಬೇಕು ಬೇಡ. ಯಾಕೆ ನಿನ್ನ ಕಣ್ಣಿಗೆ ತಾಕಲಿಲ್ಲ? ಹೆಂಗೆ ತಗದಲ್ಲ? ಅಲ್ಲ, ನಿನ್ನ ಬಾಡಿ ಕನ್ನಂ ಬಾಡಿ ಆಗೈತಿ. ನಿನ್ನ ಬಾಡಿ ಕನ್ನಂ ಬಾಡಿನೇ ಆಗೈತಿ. ನಿನ್ನ ಫಿಗರ್ ಹೇಮಾ ಮಾಲಿನಿ ಫಿಗರ್ ಆಗೈತಿ. ಆದ್ರೆ ನಿನ್ನ ಹಿಂದಿನ ಸಾಟ ಐತಲ್ಲ, ನಮ್ಮ ಪಟಿನ್ ಶೆಟ್ಟಿ 2 407 ಸಿ ಇದ್ದಂಗೆ ಐತಿ. ಅಲ್ಲ,
ನಿನ್ನ ಮದುವೆ ಆಗರ ಇಲ್ಲಿ ಯಾರು ಇಲ್ಲ ಬಿಡ, ಆದ್ರೆ ನಿನ್ನ ಅಂದ್ರದರ ಮದುವೆ ಆಗ್ಬೇಕ. ಏ ಅವರು ಇವ್ರು ಯಾಕಂತ ಈ ಊರಾಗ ನನ್ನ ಹಿಂದೆ ಬೇಕಾದಷ್ಟು ಮಂದಿ ಗಂಟು ಬಿದ್ದಾರ. ಕುಂದರಿಸಿಕೊಡವಲ್ರ, ನಿಂದ್ರಿಸಿಕೊಡವಲ್ರ. ಮನಗಿಸ್ಕೊಡುವಲ್ರ, ಯಾವತ್ತಾರಂಗ ಎಳ್ಳ ಎಳ್ಳ ಅಂದ್ರ ಎಲ್ಲಿ ಹೊಂಟಿ ನೀನು ಸರಳ? ಏನಿಲ್ಲ, ಇಲ್ಲೇ ನಮ್ಮ ಫೋಟೋ ಜಗದೀಶಿ ಗುದ್ದಾಡನ ಬಾ ಪಿಕ್ಚರ್ ಶೂಟಿಂಗ್ ತೆಗಿಯಾಕತ್ತಾನ. ಅದಕ್ಕೆ ಅವನ ಬೆಟ್ಟಾಗ ಹೊಂಟಾನಿ. ಅಂದ್ರ ಎಲ್ಲಿ ಎಲ್ಲಿ ಶೂಟಿಂಗ್ ತೆಗಿಯಕತ್ಯಾರ? ಇಲ್ಲೇ ನಮ್ಮ ಸರ್ಕಾರ ದವಾಖಾನೆ ಹಿಂದ ಪೀಕ್ ಜಾಲಿ ಕಂಟ್ಯಾಗ. ಅಂದ್ರ ನೀನು ಬುಕ್ ಆದಂಗಾಗಿ ಆತ. ಅಯ್ಯ ಪಿಸ್ಕ ಅಲ್ಲ, ಇನ್ನು 3 ದಿವಸ ಬುಕ್ ಅದನಿ ಅಡ್ವಾನ್ಸ್. ನಿನ್ನ ಅಡ್ವಾನ್ಸ್ ಯಾರ್ಯಾರು ಬುಕ್ ಮಾಡ್ಯಾರ ಅಂತ? ಅಯ್ಯ ಬಣಕಾರ್ ಕರಬಸ್ ಅಣ್ಣ, ಮತ್ತ ನಮ್ಮ ಗುಂಡಳ್ಳಿ ಪ್ರಬಣ್ಣ, ನಮ್ಮ ದುಡ್ಡಳ್ಳಿ ಕರಬಶ, ಮಣ್ಣೂರ್ ನಿಂಗ. ಅಯ್ಯೋ ಇವರೆಲ್ಲ ನನ್ನ ಮಣ್ಣು ಮತ್ರ. ಅಂದ್ರ ನೀನ ಅವ್ರ ಮದ್ವೆಕ್ಕೆ ಏನ ಮಾಡೋಣ? ಇಂಥ ಮುಸುಡಿ ತಗೊಂಡ ತಗ್ಗದ್ದೇನೆ ಇದ್ದದ ಮುಸುಡಿನ. ಏಯ್ ಹಾಲ್ ಗಲ್ಲಾರ ನೋಡ ಒಂದು. ನಾನು ಈಕಿನ ಮದುವೆ ಆಗದಲ್ಲ ಬಡ, ಈಕಿನ ಮದುವೆ ಆಗದು ಬಟ್ ಎಮ್ಮಿ ಮದುವೆ ಆಗದು ಎರಡು ಒಂದಪ್ಪ. ಈಕಿದು ಯಾವ ಊರು, ಯಾ ಕುಲಾನು, ಯಾ ಗೋತ್ರು, ಯಾ ನನ್ನ ಮಗನಿಗೆ ಗೊತ್ತಪ್ಪ. ನಾ ಏನ್ ಮಾಡ್ಲಿ ಚಂದ್ರಿ, ನನಗೇನ ಇದ್ರ ನಿನ್ನಂಗ ಸ್ಟೈಲ್ ಆಗಿರೋ. ಏಯ್ ನಾನು ಹೆಣ್ಮಗಳು, ಹಿಂಗ ಗಂಡ್ಸ್ ಇಂಥ ಡ್ರೆಸ್ ಹಾಕೊಂಬರ್ಬೇಕ. ಸ್ಟೈಲ್ ಆಗಿರಂದ್ರ ಮುತ್ಯ ಒಬ್ಬನ ಮುತ್ಯಾರ್ ಮಾಡ್ಕೋತೀನಿ. ಶಿಸ್ತು ಬೆಳ್ತಾನ ನಿನ್ನ ಮುಂದೆ ಬಡ್ಕೋತ್ ಕುಂದಿರ್ತಾನ ನೋಡಿ. ಬ್ಯಾಡ, ಇದ ಖುಷಿಯಾಗ ಎಲ್ಲಾರು ಒಂದು ಹೋಗ್ಯಾನ. ನಿನಗೆ ಇಷ್ಟ ಆಗೋದಿಲ್ಲ, ಈಕಿನ್ನ ಮಾಡ್ಕೊನಿ. ನನ್ನ ಹೃದಯದ ರಾಜ್ಯದೊಳಗ ಮಹಾರಾಣಿ ನೀನು ಗೆಳತಿ. ನಮ್ಮ ಪ್ರೀತಿ ಅವ್ವಿ ನನ್ನ ಹೃದಯದ ರಾಜ್ಯದೊಳಗ ಮಹಾರಾಣಿ ನೀನು ಗೆಳತಿ. ನನ್ನ ಹೃದಯದ ರಾಜ್ಯದೊಳಗ ಮಹಾರಾಣಿ ನೀನು ಗೆಳತಿ. ಏ ಮಾವ, ನನ್ನ ಹೃದಯದ ರಾಜ ಮಹಾರಾಜ ರಾಜಧಾನಿ, ನನ್ನ ಹೃದಯದ ರಾಜ ಮಹಾರಾಜ ರಾಜಧಾನಿ. ಕಣ್ಣಿನೊಳಗ ಸುರುವಾದ ಪ್ರೀತಿ, ಮನಸ್ಸಿನೊಳಗ ಮನೆ ಮಾಡೈತಿ. ಎರಡು ಹೃದಯ ಒಂದೇ ಜೀವ,
ಕೂಡಿಯಿಂದ ಬೆಳೆದೈತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಎರಡು ಹೃದಯ ಒಂದೇ ದೇವ ಕೂಡಿಯಿಂದ ಬೆಳೆದೈತಿ ನನ್ನ ಹೃದಯದ ರಾಜದೊಳಗ ಮಹಾರಾಣಿ ನೀನು ಗೆಳತಿ ನನ್ನ ಹೃದಯದ ರಾಜದೊಳಗ ಮಹಾರಾಣಿ ನೀನು ಗೆಳತಿ ಮಹದೀಪದ ಸಿಂಗಾರಿ ಮೈದಂಕಿನ ವೈಯಾರಿ ಮಹದೀಪದ ಸಿಂಗಾರಿ ಮೈದಂಕಿನ ವೈಯಾರಿ ಸುಂದರಸಗಳಿಗೆ ರಸದಿಗಳಿಗೆ ಇನ್ನಂತರಂಗ ನಡುವೆ ಕೆಲವೊಂದು ನಿನ್ನ ಕಥೆಯಿವೆ ಕೆಲವು ನಾವು ನಿನ್ನ ಹರಿಯೆನ್ನುವುದಿಲ್ಲ ರಾತ್ರಿಯೆನ್ನುವುದಿಲ್ಲ ಮುಂಜಾನೆನ್ನುವುದಿಲ್ಲ ಸಂಜೆನ್ನುವುದಿಲ್ಲ ಮಾಡುತ್ತೆ 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 ವಿಜನ್ ಲವ್ ಮಾಡಿ ಸಾಕಾಗಿಲ್ಲ ನಿನ್ನೂ ಬೇಕ ನಿನಗ ಪ್ರೀತಿಯ 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 ಅಡ್ಡಿಲ್ಲ ಅಡ್ಡಿಲ್ಲ ಅಯ್ಯ ಇದು ಯಾಕ ನನಗ ಸಮಾಧಾನ ಆಗಿಲ್ಲ ಇನ್ನೊಂದ್ ಸಣ್ಣದ್ ಒಗದ್ ಬಿಡೋಣ ಕೊನೆಯದು ಐತಿ ಎತ್ತು ನಿನ್ನ ಗಾಂಡೀವ ಒಗಿರಿ ಇನ್ನೊಂದ್ ಸಣ್ಣದು ಮುಗೀತು ಕೊನೆಯದು ನಮ್ದು ಈಗ ಒಗದ ಬಿಡೋಣ ಸಣ್ಣದು ಒಗೆ. ಬಿಡ ಮಾವ ನಾಚಿಕೆಯಾಗುತ್ತೈತಿ ಒತ್ತುಕೊಂಡು ನಿಲ್ಲಬಿಡ ಮಾವ ಇದೀಗ ಬರಿಯಾಗುತ್ತೈತಿ ಆ
ಇನ್ನು ಬೆಳ್ಳು ಹೊಡಿಲಿಲ್ವೇ? ಬೆಲ್ ನೋಡಿ. ಮೊದಲ ಕೆಲಸ ಬೇಕು ಲೇ ಮಗನ ನರ್ಷ, ಲೇ ನಿನ್ನ ನಲ ಕಟ್ ಮಾಡಿ ಆ ಸುಂದರಿ ಹಾಳಿ ಮೇಲೆ ನನ್ನ ಪೆನ್ನು ಮೂಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ನರಹರಿನಾಲ. ಲೇ ನರ್ಷ, ನರಹರಿನಾಲ. ಅಂಬಿಕಾ ಮಗಳೇ, ಅಂಬಿಕಾ ಅಂಬಿಕಾ ಮಗಳೇ ಅಂಬಿಕಾ, ಬೇಗ ಶೃಂಗಾರವಾಗಿ ಅಲಂಕರಿಸಿಕೊಂಡು ಮದುಮಗಳಾಗಿ ಹೊರಗೆ ಬಾರಮ್ಮ. ನಿನಗೋಸ್ಕರ ನಿನ್ನ ಗೆಳತಿಯರು ದೇವಸ್ಥಾನದಲ್ಲಿ ಕಾಯ್ತಾ ಇದ್ದಾರಮ್ಮ. ಬೇಗ ಶೃಂಗಾರವಾಗಿ ಅಲಂಕರಿಸಿಕೊಂಡು ಮದುಮಗಳಾಗಿ ಹೊರಗೆ ಬಾರಮ್ಮ. ಅಂಬಿಕಾ ಮಗಳೇ ಅಂಬಿಕಾ, ಏನು ಈ ಹುಚ್ಚು ಹುಡುಗಿ ಎಷ್ಟೊಂದು ಅಲಂಕರಿಸಿಕೊಳ್ಳುತ್ತಿರಬಹುದು. ಅಂಬಿಕಾ ಮಗಳೇ ಅಂಬಿಕಾ, ಹಾಂ ಸರಿ, ನಾನೇ ಹೋಗಿ ಒಳಗಡೆ ಹೋಗಿ ನೋಡಿ ಬರ್ತೀನಿ. ಅಂಬಿಕಾ ಮಗಳೇ ಅಂಬಿಕಾ, ಮಗಳೇ ಅಂಬಿಕಾ, ಆತ್ಮಹತ್ಯೆ ಮಾಡಿಕೊಳ್ಳುವ ಆಪತ್ತಾದರೂ ಏನು ಬಂದಿತ್ತಮ್ಮ. ಮಗಳೇ ಅಂಬಿಕಾ, ಅಂಬಿಕಾ ಮಗಳೇ ಅಂಬಿಕಾ, ಮದುವೆ ದಿವಸ ಎಂತ ಮೋಸ ಮಾಡಿಬಿಟ್ಟೆ ಅಮ್ಮ, ಎಂತ ಮೋಸ ಮಾಡಿಬಿಟ್ಟೆ. ಮಗಳಿಗೆ ಮದುವೆಗೆ ಬಂದ ಜನರಿಗೆ ನಾನೇನೊಂದು ಉತ್ತರ ಕೊಡಲಿ. ಮಗಳೇ ಅಂಬಿಕಾ, ಆತ್ಮಹತ್ಯೆ ಮಾಡಿಕೊಳ್ಳುವ ಆಪತ್ತಾದರೂ ಏನು ಬಂದಿತ್ತಮ್ಮ. ಇಲ್ಲ ಇಲ್ಲ ಮಗಳೇ, ನೀನು ಮೆಚ್ಚಿಕೊಂಡ ನಿನ್ನ ಮಾವನೊಂದಿಗೆ ನಿನಗೆ ಮದುವೆ ಆಗಲು ಇಷ್ಟವಿರಲಿಲ್ಲೇನಮ್ಮ. ಅಂಬಿಕಾ, ಇಲ್ಲ ಇಲ್ಲ, ಈ ನಿನ್ನ ಹೆತ್ತಪ್ಪನಿಂದ ನಿನಗೇನಾದರೂ ಮೋಸವಾಯಿತೇನಮ್ಮ. ಇಲ್ಲ ಇಲ್ಲ, ಹಾಗಾದರೆ ಆತ್ಮಹತ್ಯೆ ಮಾಡಿಕೊಳ್ಳೋ ಗಂಡ ಅಂತರವಾದರೂ ಏನು ಬಂದಿತ್ತಮ್ಮ. ಮಗಳೇ ಅಂಬಿಕಾ, ಮಗಳೇ ಅಂಬಿಕಾ, ಅಪ್ಪ ನಾಳೆ ನನ್ನ ಮದುವೆ
ಅಂತ ಹೇಳಿದ್ದಲ್ಲಮ್ಮ. ಮಗಳೇ ಅಂಬಿಕಾ, ಮದುವೆಯಾಗಬೇಕಾದ ಮದುಮಗಳು ಮಸಣದ ಮಲ್ಲಿಗೆಯಾಗಿ ಮಲಗಿರುವೆ ಅಲ್ಲಮ್ಮ. ಹಸಿಮಣಿಯೇರುವ ಮದುಮಗಳೇ ಮಸಣದ ಅಂಬಿಕಾ, ಹಿಡಿದವಳಿ ನನಗೇಕೆ ಈ ಮೋಸ? ಹಿಡಿದವಳಿ ಅಂಬಿಕಾ, ನನಗೇಕೆ ಈ ಮೋಸ ಮಾಡಿದೆಯಮ್ಮ? ಹಾರಿತು ಹಕ್ಕಿ ಹಾರಿತು ಅಂಬಿಕಾ, ನಂದ ದೀಪ ಹಸಿಮಣಿಯೇರುವ ಮದುಮಗಳೇ ಮಸಣದ ಹಾದಿ ಹಿಡಿದವಳಿ ಹಸಿಮಣಿಯೇರುವ ಮದುಮಗಳೇ ಮಸಣದ ಹಾದಿ ಹಿಡಿದವಳಿ ಮಸಣದ ಹಾದಿ ಹಿಡಿದವಳಿ ಮಸಣದ ಹಾದಿ ಹಿಡಿದವಳಿ ಆರಿತು ಈ ಮನೆಯ ದೀಪ ಹಾರಿತು ಹಕ್ಕಿ ಹಾರಿತು ಈ ಮನೆಯ ನಂದ ದೀಪ. ಪ್ರೀತಿಯ ಹೆತ್ತಪ್ಪನಾದ ರುದ್ರಪ್ಪನಿಗೆ ನಿಮ್ಮ ಮುದ್ದು ಮಗಳಾದ ಅಂಬಿಕಾ ತಿಳಿಸುವುದೇನೆಂದರೆ, ಹೆತ್ತ ತಾಯಿ ತೀರಿ ಹೋದ ಮೇಲೆ ನನ್ನನ್ನು ಮುದ್ದಾಗಿ ಬೆಳೆಸಿದ್ರಿ ಅಪ್ಪ. ನನಗೆ ವಿದ್ಯಾಭ್ಯಾಸವನ್ನು ಕಲಿಸಿದ್ರಿ. ನನ್ನ ಒಪ್ಪಿಗೆಯಂತೆ ನನ್ನ ಪ್ರಿಯತಮನೊಂದಿಗೆ ಮದುವೆ ಮಾಡಲು ಮುಂದಾದ್ರಿ. ಈ ಉಪಕಾರವನ್ನು ನಾನು ಯಾವತ್ತೂ ಮರೆಯಲಾರೆ ಅಪ್ಪ. ಆದರೆ ಮದುವೆಯ ಮೊದಲ ದಿವಸ ನನ್ನ ಜೀವನದಲ್ಲಿ ನಡೆಯಲಾರದ ಒಂದು ಘಟನೆ ನಡೆದು ಹೋಯಿತು ಅಪ್ಪ. ಅಪ್ಪ, ಮನೆಯಲ್ಲಿ ನೀವು ಯಾರೂ ಇರಲಿಲ್ಲ. ಯಾರೂ ಇಲ್ಲದ ಸಮಯದಲ್ಲಿ ಈ ಊರಿನ ನ್ಯಾಯಾಧೀಶ ಅಂತ ಅನಿಸ್ಕೊಂಡ್ರ ಆ ಧನರಾಜ ದಣಿಯ ಮಗ ಮಹಾಂತೇಶ ನಮ್ಮ ಮನೆಗೆ ಬಂದು ಕಾಮದ ಕೆಟ್ಟ ವಿಚಾರದಲ್ಲಿ ಶೀಲವೆಂಬ ಹಾಲಿನಲ್ಲಿ ಕಾಮವೆಂಬ ಹುಳಿಯನ್ನು ಹಿಂಡ್ಬಿಟ್ಟ ಅಪ್ಪ. ಅದಕ್ಕೆ ಅಪವಿತ್ರವಾದ ದೇಹವನ್ನು ಮತ್ತೊಬ್ಬರಿಗೆ ಅರ್ಪಿಸುವುದು ಮಹಾಪಾಪವೆಂದು ತಿಳಿದು ಇಂದು ಬೆಳಗ್ಗೆ ನಾನು ಆತ್ಮಹತ್ಯೆ ಮಾಡಿಕೊಂಡಿದ್ದೇನೆ ಅಪ್ಪ. ಇದು ತಪ್ಪೆಂದು ಭಾವಿಸಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಪ್ಪ. ಇಂತಿ ನಿಮ್ಮ ಮಗಳು ಅಂಬಿಕಾ. ಮಾಂಗಲ್ಯ ಕಟ್ಟಿಸಿಕೊಂಡು ಮುತ್ತೈದೆಯಾಗಿ ಮಾಡಿಕೊಂಡ ಗಂಡನ ಮನೆಗೆ ಹೋಗಬೇಕಾದ ನನ್ನ ಮಗಳನ್ನು ಮಸಣಕ್ಕೆ ಕಳಿಸಿದೆಯಲ್ಲ ಮಾಂತೇಶ್, ನಿನ್ನ ಮರಣ ನನ್ನ ಕೈಯಲ್ಲಿದೆ. ನಿಲ್ಲು ಧನರಾಜ್, ಬೆಟ್ಟಪ್ಪ ನಿಲ್ಲು. ಮದುವೆಗೆ ನಿಲ್ಲು. ಒಂದು ಹೆಜ್ಜೆ ಮುಂದಿಟ್ಟರೆ ನನ್ನ ನಾಣೆ ಆಗಿದೆ ನಿಮಗೆ. ಮದುವೆಗೆ ಬರೋ ಮಾನವಂತರು ನೀವಲ್ಲ, ಮಾನವಂತರು ನೀವಲ್ಲ. ಮಾನವರನ್ನು ತಿಂದು ಹಾಕುವ ಗೋಮುಖ ವ್ಯಾಘ್ರರು ನೀವು, ಗೋಮುಖ ವ್ಯಾಘ್ರರು. ರುದ್ರ, ಏನಾಗಿದೆ ನಿನ್ಗೆ? ಮದುವೆಗೆ ಬಂದ ಅತಿಥಿಗಳಿಗೆ ಮನ ಬಂದಂತ ಬೊಗಳ್ತಾರವಿಯಲ್ಲ, ಏನಾಗಿದೆ ನಿನಗೆ? ನಮ್ಮನ್ನ ಕಂಡ್ರೆ ಕೈ ಮುಗಿದು ದೂರ ನಿಂತ್ಕೊಳ್ತಿದ್ದು ನೀನು. ನಿನ್ನ ಮಗಳ ಮದುವೆ ಬಂದವರಿಗೆ ಅವಮಾನ ಮಾಡ್ತಿರುವೆಯಲ್ಲ, ಯಾಕೆ? ಏನಾಗಿದೆ ನಿನಗೆ? ಹುಚ್ಚು ಹಿಡಿದಿದೆ ನನಗೆ, ಹುಚ್ಚು ಹಿಡಿದಿದೆ. ಎಚ್ಚರ ಹೇಳುವರ ಮನೆಯಲ್ಲಿ ಹುಚ್ಚನ್ನತೆ ದುಡಿದಿನಲ್ಲ, ಕೆಚ್ಚು ತಾಳಲಾರದೆ ಹುಚ್ಚು ಹಿಡಿದಿದೆ ನನಗೆ, ಹುಚ್ಚು ಹಿಡಿದಿದೆ. ರುದ್ರಣ್ಣ, ಏನ್ ಮಾತಾಡ್ತಿದ್ಯಾ ನೀನು? ಇದುವರೆಗೂ ಗೌರವದಿಂದ ಮಾತಾಡ್ಬೇಕಾಗಿದ್ದ ನೀನು ಇಂದು ಏಕವಚನದಲ್ಲಿ ಮಾತಾಡ್ತಿದ್ಯಲ್ಲ. ಇವತ್ತು ನಿನ್ನ ಮಗಳ ಮದುವೆ ಅಲ್ವೇನೋ? ಮದುವೆ ಮದುವೆ ಎಂಬ ಮೂರಕ್ಷರ ಮುಗಿದೇ ಹೋಗಿದೆ ತಾಯಿ. ಮದುಮಗಳಾಗಿ ಮದುವೆಗೆ ಹೋಗಬೇಕಾದ ಮಗಳು ಮಲಗಿದ್ದಾಳೆ. ಅಂದ್ರೆ ನೀನು ಹೇಳುವ ಮಾತು ಮದುಮಗಳಾಗಿ ಹೋಗಬೇಕಾದ ನನ್ನ ಮಗಳು, ನನ್ನ ಮಗಳು. ನಿನ್ನ ಮಗಳ? ಏನಾಗಿದೆ ನಿನ್ನ ಮಗಳಿಗೆ? ಮದುವೆಗೆ ಹೋಗಬೇಕಾದ ನನ್ನ ಮಗಳು ಇಂದು ಮುಂಜಾನೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ.
ಯಾವ ಅವಮಾನಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಳು? ಏತಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಳು ರುದ್ರ? ಏನಾಗಿತ್ತು ನಿನ್ನ ಮಗಳಿಗೆ? ಯಾವ ಅವಮಾನಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಳು ರುದ್ರ? ಸತ್ಯ ದನಿ, ಸತ್ಯ. ಸತ್ತು ಸುಂದರವಾಗಿ ಮಲಗಿದ್ದಾಳೆ ನೋಡಿ, ಅಲ್ಲಿ ನೋಡಿ ನೋಡಿ. ಹೇಳು, ಈ ಕೃತಿಯನ್ನು ಮಾಡಿದವರು ಯಾರು? ಹೇಳು ರುದ್ರಣ್ಣ, ಈ ಕೃತಿಯನ್ನು ಮಾಡಿದವರು ಯಾರು? ರುದ್ರ, ಈ ಮಗಳಿಗೆ ಆತ್ಮಹತ್ಯೆ ಕಾರಣ ಆದ ಪಾಪಿ, ಆ ಕುಲಪಾತಕ ಯಾರು ರುದ್ರ? ಹೇಳು ರುದ್ರ, ಹೇಳು. ಆ ಕುಲಪಾತಕ ಬೇರೆ ಯಾರು ಅಲ್ಲ, ಬೇರೆ ಯಾರು ಅಲ್ಲ, ನಿಮ್ಮ ಉದರದಲ್ಲಿ ಜನಿಸಿದ ನಿಮ್ಮ ಮಗ ಮಾಂತೆ. ಹೊಗಳುತ್ತಾ ಇದ್ದೆ ನೀನು. ನನ್ನ ಮಗ, ನಾನು ಜನ್ಮ ಕೊಟ್ಟ ನನ್ನ ಮಗ, ನನ್ನ ಮಗ ಇಂಥ ಕೃತಿಗೈತದೆ. ಹೌದು ಹೌದು, ಇದು ನಿಮ್ಮ ಮಗ ಮಾಡಿದ ದುರಂತವಿದು. ನೋಡಿ ಇಲ್ಲಿ ನೋಡಿ. ಪಾಪಿ, ಚಾಂಡಾಲ, ಮಠದಲ್ಲಿ ಸಾಕಿದ ಗಿಣಿ ಅಂತ ನಾನು ತಿಳಿದಿದ್ದೆ ನಿನ್ನ. ಕಟುಕರ ಮಾತು ಕೇಳಿ ಹಸಿ ಮಾಂಸ ತಿನ್ನುವ ರಣ ಹತ್ತು ನೀನು ಆಗ್ತಿ ಅಂತ ತಿಳಿದಿದ್ದೆ. ರೇ, ಸತ್ಯ ಮಾಡಿ ಹೇಳ್ತಾ ಇದ್ದೇನೆ, ನನ್ನ ಮಗ ಇಂಥ ಮೋಸ ಮಾಡ್ತಾನೆ ಅಂತ ನಾನು ಕನಸಿನಲ್ಲೂ ತಿಳಿದಿರ್ಲಿಲ್ಲ ರೇ. ನಾನು ಕನಸಿನಲ್ಲೂ ತಿಳಿದಿರ್ಲಿಲ್ಲ. ಯಾರೂ ನೆನೆಸಿರಲಿಲ್ಲ ಈ ಸನ್ನಿವೇಶವನ್ನು. ಆದರೆ ಕನಸು ನನಸು ಮಾಡಿಕೊಂಡು ಹೋದವನೂ ಇಲ್ಲಿಲ್ಲ. ಇಲ್ಲಿರುವವರು ನಾವೇ 3 ಜನ ಮಾತ್ರ. ಈ ಸಮಯವನ್ನು ಚೆನ್ನಾಗಿ ನೋಡಿಕೊಳ್ಳಿ, ನಿಮ್ಮ ಮನಸ್ಸಿಗೆ ಸಂತೋಷ ಪಡಿಸಿಕೊಳ್ಳಿ. ಈ ಸಮಯ ಮತ್ತೆ ನಿಮಗೆಂದು ಸಿಗಲಾರದು. ಬಡವನ ಮನೆ ಹಾಳಾದರೆ ಭತ್ತ ಬೆಳೆಯವರ ಮನೆ ಕಬ್ಬು ಹೆಚ್ಚು ಎನ್ನುವುದು ಸುಳ್ಳಾಗಲಿಲ್ಲ. ಧನರ, ನಾನು ನಿಮಗೆ ಏಕವಚನದಲ್ಲಿ ಮಾತನಾಡಿದ್ದಕ್ಕೆ ನಿಮ್ಮ ಮರ್ಯಾದೆ ಹೋಯ್ತಲ್ವೇ? ಧನರ, ಮಾನವಂತರ ಮನೆತನದ ಮುತ್ತುಗಳು ನೀವು. ಧನರ, ನೀವು ಮದುವೆಯಾಗಿ 3 ವರ್ಷವಾದರು ನಿಮ್ಮ ಹೊಟ್ಟೆಯಲ್ಲಿ ಒಂದು ಮಗು ಹುಟ್ಟಿರಲಿಲ್ಲ. ಆದರೆ ನಿಮ್ಮ ಮಗನೇ ಹೊಟ್ಟೆಯಲ್ಲಿ ಒಂದು ಮಗು ಹುಟ್ಟಿದ್ರೆ ಎಲ್ಲ ದೇವರಿಗೆ ತುಪ್ಪದ ದೀಪ ಹಚ್ಚಿನಂತ ದೇವರತ್ತ ಹರಕೆ ಹೊತ್ತೆ. ಆದರೆ ನಿಮ್ಮ ಮಗ ಹಾಲು ಎರೆದವರ ಮನೆಗೆ ಇಸದೆ ಎರೆದು ಹೋದ. ದೊಡ್ಡವರ ಮಗ ಅಂತ ಎತ್ತಿ ಮುದ್ದಾಡಿದೆ. ಆದರೆ ಕೊನೆಗೊಂದು ದಿನ ಎತ್ತಿ ಮುದ್ದಾಡಿದ ನನ್ನ ಎದೆಗೆ ಒದ್ದು ಹೋದ. ನೀವು ಮಾನವಂತರ ಮನೆಯಿಂದ ಎಷ್ಟೇ ಪ್ರಾಮಾಣಿಕತೆಯಿಂದ ದುಡಿದರು ನಿಮಗೆ ಮಗನೆಂಬ ಮಮಕಾರ ಬರಲೇ ಇಲ್ಲ. ಈ ಹಾಳು ಮಗನ್ನ ಹಾಳು ಮಾಡಿಬಿಟ್ರಿ. ಜನರ, ಇಂದೊಂದು ದಿನ ನಿಮಗೊಂದು ಮಾತು ಹೇಳಿದ್ದೆ, ನೆನಪಿದೆಯೇ? ಹಾಳು ಮಗ ಯಾವತ್ತೂ ಯಜಮಾನನಾಗ್ಲಾರ. ಯಜಮಾನನೇ ಆಗಿರ್ತಾನೆ. ಹಾಳು ಮಗನೇ ಆಗಿರ್ತಾನೆ. ಅದನ್ನ ನಾನು ಎಷ್ಟೇ ನಿಷ್ಠೆಯಿಂದ ದುಡಿದರು ನಾನೊಬ್ಬ ನಿಮ್ಮ ಮಗನೇ ಎಂಬ ಮಮಕಾರ ನಿಮಗೆ ಬರಲೇ ಇಲ್ಲ. ನನಗೆ ತಕ್ಕ ಪಾಠ ಕಲಿಸಿಬಿಟ್ರಿ. ಜನರ, ಈ ನಿಮ್ಮ ಋಣನ ನಾನು ಯಾವ ಜನ್ಮದಲ್ಲೂ ಮರೆಯಲಿಲ್ಲ. ನೀವು ಮಾನವಂತರು. ಜನರ,
ಧನ್ಯರ ನಿಮಗೆ ನಾನು ಏನಂತ ಕರೀಲಿ? ನಂಬಿಸಿ ಕುತ್ತಿಗೆ ಕೈಯೋ ತಾಯಿ ಗಂಡ್ರಂತ ಕರೀಲಿ? ಇಲ್ಲ ಹೊಲಸು ತಿನ್ನುವ ಹಂದಿಗಳಂತ ಕರೀಲಿ? ಹೇಳಿ ರುದ್ರಣ್ಣ! ಹೇಳಿ. ಏನು ಮಾತಾಡ್ತಿದ್ಯೋ ನೀನು? ಏನು ಮಾತಾಡ್ತಿದ್ಯಾ ನೀನು? ಯಾಕೆ ನಿಮ್ಮ ಮನಸ್ಸಿಗೆ ನೋವಾಯಿತೆ? ಯಾಕಂದ್ರೆ ನಿಮ್ಮ ಮಗ ಮಾಡಿದ ತಪ್ಪು ನಿಮಗೆ ಒಪ್ಪಿಗೆ ಇರಬೇಕು. ಅದಕ್ಕೆ ನನ್ನ ಹೆಂಡತಿ ಹೊಟ್ಟೆಯಲ್ಲಿ ಒಂದು ಹೆಣ್ಣು ಹುಟ್ಟಿದೆ ಅಂತ ಆ ದೇವ್ರ ಹತ್ರ ಬೇಡಿಕೆ ನಿಂತ್ರಿ ಮತ್ತು ಮನೆಗೆ ಕರೆಸಿ ಚಿನ್ನದ ಸರ ಹಾಕಿ ಕಳಿಸಿದ್ರಿ. ಯಾಕಂದ್ರ ಆ ನಿಮ್ಮ ಪಾಪಿ ಮಗನಿಂದ ನನ್ನ ಮಗಳ ಮಾನ ಕಳೆಯೋದಕ್ಕಾಗಿ ಅದು ನೀವು ಕೊಟ್ಟ ಕಾಣಿಕೆ ಇರಬೇಕು. ಧನ್ಯರ ಈ ನಿಮ್ಮ ಉಪಕಾರನ ನನ್ನ ಮಗಳಿಂದ ತೀರಿಸಿಕೊಂಡು ಬಿಟ್ರಿ. ಧನ್ಯರ ತೀರಿಸಿಕೊಂಡು ಬಿಟ್ರಿ. ಮಾತನಾಡಿ. ಏಕೆ ಮಾತನಾಡುವ ನಾಲಿಗೆ ನಾಚಿಕೊಂಡಿದ್ದೆ? ಯಾಕೆ ಮೌನವಾದಿರಿ? ಮಾತು ಬಿದ್ದು ಹೋಯಿತೆ. ಧನ್ಯರ ನೀವು 10 ಹಳ್ಳಿಗೆ ನ್ಯಾಯ ಹೇಳುವ ನ್ಯಾಯವಂತರು, ನೀತಿವಂತರು. ಆದರೆ ಮಾನವಂತರ ಮನೆ ಅಂಗಳದಲ್ಲಿ ನಾವು ಊಟ ಮಾಡಿದ್ದು ನಿಮಗೆ ಗೊತ್ತೇ ಆಗಲಿಲ್ಲ. 10 ಜನರಿಗೆ ಅನ್ನ ಹಾಕುವ ನಿಮ್ಮ ತಟ್ಟೆಯಲ್ಲಿ ಅಂದು ಸತಿ ಬಿದ್ದಿತ್ತು ನಿಮಗೆ ಗೊತ್ತೇ ಆಗಲಿಲ್ಲ. ಅದನ್ನ ನೀವು ಬರ್ತೀರಂತ ಕಾಣುತ್ತೆ. ನೋಡ್ರಪ್ಪ, ಮಾನವಂತರ ಮನೆಯವರು ಮಾಡಿದ ಕೃತ್ಯ. ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನ್ರಪ್ಪ. ಮಾನವಂತರ ಮಕ್ಕಳು ಶ್ರೀಮಂತರ ಮಕ್ಕಳು ಅಂತ ಯಾರು ಹೆಣ್ಣು ಹೆತ್ತೋರು ಮನೆ ಬಿಟ್ಕೋಬೇಡ್ರಪ್ಪ, ಬಿಟ್ಕೋಬೇಡಿ. ನನಗಾದ ಪರಿಸ್ಥಿತಿ ನಿಮಗೆ ಬರಬಾರ್ದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇದು ಮಾನವಂತರ ಮನೆತನದ ಕಥೆಯಲ್ಲ, ಅಲ್ಲ, ಇದು ನಮ್ಮಂತ ಬಡವರ ವ್ಯಥೆ. ನಿನ್ನ ಕೈ ಮುಗಿದು ಬೇಡಿಕೊಳ್ತೀನಿ, ದಯವಿಟ್ಟು ಇಂಥ ಮನನೊಯ್ಯುವಂಥ ಮಾತುಗಳನ್ನ ಆಡ್ಬೇಡ. ನೀನು ದಯವಿಟ್ಟು ಮೌನ ತಾಳಿ ನಿಲ್ಲು. ಮಧ್ಯದಲ್ಲಿ ಮಾತನಾಡಬೇಡ. ಮಾತಾಡು ರುದ್ರ, ಮಾತನಾಡು. ನಿನ್ನ ಅಭ್ಯಂತರವೇನು ಇಲ್ಲ. ನೀನು ಏನೆಲ್ಲ ಮಾತನಾಡಬೇಕಾಗಿದೆ ಎಲ್ಲವನ್ನು ಮಾತನಾಡು. ಮನನೊಂದು ಮಾತನಾಡುವರ ಮುಂದೆ ಮಾತನಾಡುವುದು ಮಹಾ ತಪ್ಪಾಗುತ್ತದೆ. ರುದ್ರ, ಇವತ್ತು ನಿನ್ನ ಮಗಳು ಸತ್ತಿಲ್ಲ ರುದ್ರ. ಮಗಳು ಸತ್ತಿದ್ದಾಳೆ. ಎಂತವಾಗಿರುವುದು ನಿನ್ನ ಮಗಳ ಮದುವೆ ಅಲ್ಲ, ನನ್ನ ಮಗಳ ಮದುವೆ. ಮಗ ಮಾಡಿದ ತಪ್ಪಿಕೊಳ್ಳುವಂತ ಮೂರ್ಖ ನಾನಲ್ಲ. ಯಾರೇ ತಪ್ಪು ಮಾಡಲಿ, ತಪ್ಪು ಮಾಡಿದವರು ಎಂತ ದೊಡ್ಡವರಾದರೂ ಅವರು ಸಣ್ಣವರೇ ಆಗುತ್ತಾರೆ. ತಪ್ಪು ಮಾಡಿದ ಮಕ್ಕಳನ್ನು ಹೆರುವುದು ಅದು ಹಡೆದವರ ಕರ್ಮ. ಆ ಕರ್ಮವನ್ನು ಕಳೆದುಕೊಳ್ಳಬೇಕಾಗಿತ್ತು. ಮಾತನಾಡು ರುದ್ರ, ಮಾತನಾಡು. ನೀ ಏನೆಲ್ಲ ಮಾತನಾಡು, ನಾವು ಸಿಟ್ಟಾಗುವುದಿಲ್ಲ. ಆದರೆ ಈಗ ನಿನ್ನ ಕಳೆದು ಹೋದ ಮಾನ, ನಿನ್ನ ಮಗಳ ಪ್ರಾಣ ಯಾವತ್ತು ಮರಳಿ ಬರಲಾರ ರುದ್ರ, ಮರಳಿ ಬರಲಾರ. ಅದಕ್ಕಾಗಿ ನಾನು ನಿಮ್ಮ ಮಗ ಮಾಡಿದ ತಪ್ಪನ್ನು ಮರೆತು ಬಿಡಲಿ. ಮರೆತು ಬಿಡು ಅಂತ ಹೇಳುವಷ್ಟು ಹುಚ್ಚ ನಾನಲ್ಲ. ಮಗ ಮಾಡಿದ ತಪ್ಪಿಗೆ ನಾನು ಶಿಕ್ಷೆ ಕೊಡದೆ ಹೋದರೆ ಆ ಶಿವನ ಕೂಡ ನಾನು ಮೆಚ್ಚಲಾರ. ನೋಡು, 10 ಜನರಿಗೆ ಮೆಚ್ಚುವಂತೆ 10 ಜನರಿಗೆ ನ್ಯಾಯ ಹೇಳುವ ನಾನು ಹೆತ್ತ ಮಗನಿಗೆ ಶಿಕ್ಷೆ ಕೊಡದೆ ಹೋದರೆ ಆ ಶಿವನ ಕೂಡ ಮೆಚ್ಚಲಾರ. ಅದಕ್ಕಾಗಿ ನಿನ್ನ ಹತ್ರ ಒಂದು ಭಿಕ್ಷೆ ಕೇಳ್ತಾನಪ್ಪ, ಅಂತ ಮಾತ್ರ ಹೇಳ್ಬೇಡ. ಅದೇನಂತ ಹೇಳಿ. ನೋಡ್ರುದ್ರ,
ನನ್ನ ಮಾತು ನಡೆಸಿಕೊಡ್ತಾನಂತ ನನಗೊಂದು ಮಾತು ಕೊಡೋ ರುದ್ರ. ಧನ್ಯರ ಆಯ್ತು ರೀ ಧನ್ಯರ, ಅದೇನು ಕೇಳ್ಬೇಕಂದ್ರ ಕೇಳಿ. ಸುತ್ತು 40 ಹಳ್ಳಿಗೆ ನಮ್ಮ ಮನೆತನ ನ್ಯಾಯವಂತರ ಮನೆತನ, ಮಾನವಂತರ ಮನೆತನ. ಇಂಥ ಮಾನವಂತರ ಮನೆತನದಲ್ಲಿ ಹುಟ್ಟಿದ ಮಗ ಇಂಥ ಕೀಳು ಕೆಲಸ ಮಾಡ್ದ ಅಂದ್ರ 4 ಮಂದಿ ಗೊತ್ತಾದ್ರ ನನ್ನ ಮನೆತನದ ಮಣ್ಣು ಪಾಲಾಗಿ ಹೋಗ್ತದೆ. 10 ಜನರ ಮಧ್ಯದಲ್ಲಿ ನಾನು ಜೀವಂತವಿದ್ದರು ಸತ್ತಂತರು. ಅದಕ್ಕೋಸ್ಕರ ನಾನೇನು ಮಾಡಬೇಕು ರುದ್ರ? ಯಾವ ಕಾಲಕ್ಕೂ ಯಾರ ಮುಂದೆನೂ ಈ ನಿನ್ನ ಮಗಳ ಸಾವಿಗೆ ನನ್ನ ಮಗ ಕಾರಣ ಅಂತ ಹೇಳ್ಬಾರ್ದು. ಇದು ಆತ್ಮಹತ್ಯೆ ಅಲ್ಲ, ಆಕಸ್ಮಿಕ ಸಾವು ಅಂತ ಮುಚ್ಚಿ ಹಾಕ್ಬಿಡು. ಮದುವೆಗೆ ಬಂದ ಜನರಿಗೆ ಹೇಳಿ ಕಳಿಸುವ ಜವಾಬ್ದಾರಿ ನಿನ್ನದು. ಈ ನಿನ್ನ ಮಗಳ ಮಾನದಿಂದ ನನ್ನ ಮನೆತನದ ಮಾನ ಹೋಗಬಾರ್ದು ರುದ್ರ. ಈ ನನ್ನ ಮನೆತನದ ಮಾನವನ್ನು ಉಳಿಸ್ಕೊಡು ಅಂತ ನಿನ್ನಲ್ಲಿ ಕೈ ಮುಗಿದು ಕೇಳ್ಕೊ. ಧನ್ಯರ, ಹತ್ತರೆ ಕಣ್ಣೀರು ಬರುವುದು ಸ್ವಾಭಾವಿಕ. ಆದರೆ ನೀವು ಹೇಳುವ ಮಾತು ಹತ್ತರೆ ಕಣ್ಣೀರು ಬಾರದಂತೆ ಹೇಳು ಎಂದು ಹೇಳುವಂತಿದೆ ನಿಮ್ಮ ಮಾತು. ಇದು ಅನಿವಾರ್ಯ. ಏನ್ ಮಾಡೋದು ಹೇಳು? ಕೈ ಸುಟ್ಟ ದೀಪದ ತಪ್ಪಿಗೆ ಕೊನೆಯನ್ನು ಹೊಡೆಯಬಾರ್ದು. ಹೌದು ರುದ್ರಣ್ಣ, ಮಗ ಮಾಡಿದ ತಪ್ಪಿಗಾಗಿ ಈ ಮಾನವಂತರ ಮನೆತನಕ್ಕೆ ಕುಂದು ತರಬೇಡಣ್ಣ, ಕುಂದು ತರಬೇಡ. ನೀನು ಕೂಡ ಮನೆಯಲ್ಲಿ ಅನ್ನ ತಿಂದು ಬೆಳೆದಿದ್ದೀಯ. ಇದೊಂದು ಭಾರವನ್ನ ನಿನ್ನ ಮೇಲೆ ಹೊರಿಸ್ತಿದ್ದೇವೆ ಅಣ್ಣ, ಹೊರಿಸ್ತಿದ್ದೇವೆ. ನಮ್ಮ ಮನೆತನ ಮೇಲೆ ರುದ್ರ ಇಟ್ಟ ಅಭಿಮಾನ ಆ ನಿನ್ನ ಮನೆ ಮುರ್ಕ ಮಗ ಇಡಲಿಲ್ಲ ಕಣೆ. ಮೊದಲು ನೀನು ಗೊತ್ತು ಮಾಡ್ಕೋ ರುದ್ರ. ನಾನು ನಿನ್ನ ಮಗಳ ಸಂಸ್ಕಾರ ವ್ಯವಸ್ಥೆ ಮಾಡ್ಕೋ. ನಾನು ಮದುವೆಗೆ ಬಂದವರಿಗೆಲ್ಲ ಹೇಳಿ ಕಳಿಸ್ತೀನಿ. ನಿಲ್ಲಿ ಧನ್ಯರ, ನಿಲ್ಲಿ ನಿಲ್ಲಿ. ನಿಮ್ಮ ಮನೆಯ ಅಣ್ಣ ಉಣ್ಣ ಋಣಕ್ಕಾಗಿ ನಾನು ನಿಮ್ಮ ಮಾತನ್ನು ನಡೆಸಿಕೊಡ್ತೀನಿ. ಆದರೆ ನಿಮ್ಮ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡದೆ ಹೋದರೆ ಇವನು ಮಾನವಂತ ಮನೆತನದಲ್ಲಿ ಹುಟ್ಟಿದವ. ನಿಮ್ಮಿಬ್ಬರಿಗೂ ಕೈ ಮುಗಿದು ಬೇಡ್ಕೊಳ್ತೀನಿ, ದಯವಿಟ್ಟು ಇಂಥ ಕೆಟ್ಟ ವಿಚಾರವನ್ನು ಮಾಡಬೇಡಿ. ನನ್ನ ಮಗ ಮಾಡಿದ ತಪ್ಪಿಗಾಗಿ ಅವನನ್ನ ಈ ಊರು ಬಿಟ್ಟು ಕಳಿಸ್ಬೇಡಿ. ಆದ್ರೆ ತಪ್ಪ ವಿಚಾರಕ್ಕೆ ಕೈ ಹಾಕ್ಬೇಡ್ರಿ. ಅದಕ್ಕಾಗಿ ಹಣ, ಆಸ್ತಿ, ಅಂತಸ್ತು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ಕೆಟ್ಟ ನಿರ್ಧಾರವನ್ನು ಮಾತ್ರ ಮಾಡಬೇಡಿ. ಮಾಧವಿ, ಇದು ನಿನಗೆ ತಿಳಿಲಾರ್ದು. ದೇವಾ, ಎಂತ ದುರಂತ ಕೀಡು ಮಾಡಿದೆ ನನ್ನನ್ನು. ಹೆತ್ತ ಕರಳನ್ನು ಕತ್ತರಿಸಿಕೊಂಡರು. ತೊತ್ತು ಇಟ್ಟವರ ಋಣವೇ ಭಾರವೆಂದು ಅದಕ್ಕೆ ಹೆಸರಬೇಕು. ಹೆತ್ತವರಿಗಿಂತ ತೊತ್ತು ಕೊಟ್ಟವರ ಋಣವೇ ಭಾರವೆಂದು. ಮಗಳೇ ಅಂಬಿಕಾ, ಈ ಸಮಯದಲ್ಲಿ ನಿನ್ನಪ್ಪ ಅಸಹಾಯಕನಮ್ಮ, ನಿನ್ನಪ್ಪ ಅಸಹಾಯಕನು. ಮಗಳೇ ಕ್ಷಮಿಸಿ ಬಿಡಮ್ಮ, ನನ್ನನ್ನು ಕ್ಷಮಿಸಿ ಬಿಡು. ಕಣ್ಣ ಮುಚ್ಚೆ ಕಾಡೆ ಗೂಡೆ ಆಟದಮ್ಮ ಬಾಳು, ಯಾರ ಹಣೆಯೇನಿದೆ ಬಲ್ಲವರಾರು ಹೇಳೋ. ಅಯ್ಯೋ ನನ್ನ ಪ್ರೀತಿಸುವ ಚಿತೆ ಏರುತ್ತಿದೆ, ವ್ಯತೆ ಜೊತೆ ಕತೆ ಮುಗಿದಿದೆ. ವಿಧಿಯ ನಾಟಕ, ವಿಧಿಯ ನಾಟಕ, ಬದುಕು ಸೂತಕ, ವಿಧಿಯ ನಾಟಕ. ಕಣ್ಣ ಮುಚ್ಚೆ ಕಾಡೆಗೂಡೆ ಆಟದಮ್ಮ ಬಾಳು, ಯಾರ ಹಣೆಯಲ್ಲೇನೇನಿದೆ ಬಲ್ಲವರಾರು ಹೇಳೋ.
ಚಿಂತೆ ಎಂಬ ಭ್ರಾಂತಿಯಲ್ಲಿ ಕಾಲ ಕಳೆದ್ರು ಮತ್ತೆ ಮರಳಿ ಬರಲಾಳೋ ರುದ್ರನ ಮಗಳು. ಮಗ ಮಾಡಿದ ತಪ್ಪಿಗಾಗಿ ಅವನಿಗೊಂದು ಮದುವೆ ಮಾಡಿ ಇಲ್ಲಿಂದ ಬಹುದೂರ ಕಳಿಸಿದ್ರಾಯ್ತು. ನೋಡಿ, ನಿನ್ನೆಯಿಂದ ನೀವೇನು ತಿಂದಿಲ್ಲ ಕುಡ್ದಿಲ್ಲ. ಈ ಹಾಲನ್ನಾದ್ರೂ ಸ್ವಲ್ಪ ಕುಡಿರಿ. ಮಗ ಮಾಡಿದ ಮನಹಿನ ಕೃತ್ಯದಿಂದ ನಮ್ಮ ಮನೆತನದ ಮಾನವೇ ಮಸಣವಾಗ ಪ್ರಸಂಗ ಬಂದಿದೆ. ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡಿದ ಮಗಳನ್ನೇ ಬಲಿ ಕೊಟ್ಟು ಈ ಮನೆತನದ ಮಾನ ಉಳಿಸಿದ ಮಾನವಂತನ ಪುಣ್ಯ ಋಣ ಯಾವಾಗ ನಾವು ತೀರಿಸಬೇಕು ಮಹಾದೇವಿ. ಮಗನೆಂಬ ಮಮಕಾರದ ಕಿಚ್ಚಿನಲ್ಲಿ ಹುಚ್ಚುತನದ ಆವೇಶದಲ್ಲಿ ನಿನ್ನ ಹೆತ್ತ ಮಗ ಮಾಡಿದ ತಪ್ಪಿಗೆ ಯಾವತ್ತು ಶಿಕ್ಷೆ ತಪ್ಪಬಾರದು ಮಹಾದೇವಿ. ಹೇಳ್ರಿ. ಅದಕ್ಕಾಗಿ ನ್ಯಾಯದ ನಡುಗಂಬದ ಮನೆಯಲ್ಲಿ ನಿಂತು ನಾನು ಒಂದು ನಿರ್ಧಾರ ಮಾಡಿದ್ದೇನೆ. ಮಗ ಮಾಡಿದ ತಪ್ಪಿಗಾಗಿ ಯಾವ ನಿರ್ಧಾರ ಮಾಡಿದ್ದೀರಿ ನಿಮ್ಮ ಮನದಲ್ಲಿ? ಹೇಳಿ ಸ್ವಾಮಿ. ಮಹಾದೇವಿ, ನಾನು ಕೇಳುವ ಪ್ರಶ್ನೆಗೆ ಬರೀ ಉತ್ತರ ಕೊಡಬೇಕು ಅಷ್ಟೇ, ಕೇಳ್ರಿ. ಹೆಚ್ಚಿಗೆ ಮಾತನಾಡಬಾರದು. ಕೇಳ್ರಿ, ಅದ್ಯಾವ ನಿಮ್ಮ ಮಾತು ಅಂತ ಕೇಳಿ. ಮಹಾದೇವಿ, ನಾನು ನಿನಗೇನಾಗಬೇಕು? ನನ್ನ ಕೊರಳಿಗೆ ತಾಳಿ ಕಟ್ಟಿದ ನನ್ನ ಗಂಡ, ನನ್ನ ಪಾಲಿನ ದೇವರು. ಹೌದಲ್ವೇ? ಗಂಡನ ಆಜ್ಞೆಯನ್ನು ಪಾಲಿಸುವುದು ಸತ್ಯ ಧರ್ಮ, ಆದ್ಯ ಕರ್ತವ್ಯವೂ ಕೂಡ. ಹೌದಲ್ವೇ? ಹೌದು. ಹಾಗಾದ್ರೆ ಒಂದು ವೇಳೆ ನನ್ನ ಆಜ್ಞೆಯನ್ನು ತಿರಸ್ಕರಿಸಿದರೆ? ಅವಳು ಸತಿಯಲ್ಲ, ಪತಿಗೆ ದ್ರೋಹ ಮಾಡಿದ ಸತಿದ್ರೋಹಿ. ಹಾಗಾದ್ರೆ ಈಗ ನಾನೊಂದು ಮಾತು ಹೇಳ್ತೇನೆ, ನಡ್ಸ್ಕೊಡ್ತೀಯಾ? ಇಲ್ಲ ರೀ, ಇಲ್ಲ. ಮಾತು ಕೊಟ್ಟು ವಚನ ಹೀನಳಾಗೋದಕ್ಕಿಂತ ಮಾತಿನ ಮರ್ಮವನ್ನು ಅರಿಯುವುದು ಒಳ್ಳೆಯದು. ಅದ್ಯಾವ ನಿಮ್ಮ ಮಾತು ಅಂತ ಬಹಿರಂಗ ಪಡಿಸ್ರಿ. ಯಾಕೆ ಮಾದೇವಿ, ಸತಿಯಾದವಳು ಪತಿ ಆಜ್ಞೆ ಮೀರಬಾರದು ಅನ್ನುವ ನಿನ್ನ ಮಾತು ಯಾಕೆ ಮಾದೇವಿ? ನಾಲಿಗೆಯಿಂದ ನುಡಿಯಲಾರ್ದೆ ನಂದಾಗ ನನ್ನ ಮಾತಿನ ಅಂತರಂಗವನ್ನು ತಿಳಿಯುವ ಅವಶ್ಯಕತೆ ನಿನಗಿಲ್ಲ. ನನ್ನ ಮಾತು ನಡೆಸ್ಕೊಡ್ತೀಯೋ ಅಲ್ವೋ ಅಷ್ಟೇ ಹೇಳು. ಆಯ್ತ್ರಿ, ನನ್ನ ಹೆತ್ತವರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಿಮ್ಮ ಯಾವ ಮಾತಿದ್ರು ನಾನ್ ನಡೆಸ್ಕೊಡ್ತೇನ್ರಿ. ಧರ್ಮದ ಭಕ್ತಿಯಲ್ಲಿ ಪತಿ ಕುಡಿಯಲೆಂದು ತಂದಿರುವ ಈ ಹಾಲಿನ ಅವಶ್ಯಕತೆ ನನಗಿಲ್ಲ. ಇವತ್ತು ಈ ಹಾಲಿನಲ್ಲಿ ನಿನ್ನ ಮಗ ಕುಡಿಯಬೇಕು. ಆದ್ರೇನ್ರಿ? ನಿನ್ನ ಮಗ ಕುಡಿಯುವ ಹಾಲಿನಲ್ಲಿ ವಿಷ ಹಾಕಿ ಕೊಂದು ಬಿಡು. ಏನಂದ್ರಿ ನೀವು? ನಾನು ನನ್ನ ಮಗನ ಹಾಲಿಗೆ ವಿಷ ಹಾಕು ಅಂತ ಹೇಳ್ತಾ ಇದ್ದೀರಾ? ಇಲ್ಲ 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 ಇಲ್ಲ. ಅಮೃತ ಉಡಿಸಬೇಕಾದ ಈ ನನ್ನ ಕೈಗಳಿಂದ ನನ್ನ ಮಗನ ಹಾಲಿಗೆ ನಾನು ವಿಷ ಹಾಕಲೇ ಇಲ್ಲ. ಇದು ನನ್ನ ಸಾಧ್ಯವಿಲ್ಲ. ಹೌದು ಮಾದೇವಿ, 9 ತಿಂಗಳು ಹೆತ್ತು ಹೊತ್ತ ನಿನ್ನ ಕರುಳಿನ ಸಂಕಟ ನನಗೆ ಅರ್ಥ ಆಗುತ್ತೆ. ಆದ್ರೆ ಎದೆ ಹಾಲು ಕೊಟ್ಟು ತುತ್ತು ಮಾಡಿ ಉಣಿಸಿದ ನಿನ್ನ ಮಗ ಮಾಡಿದ ತಪ್ಪಿಗೆ ಯಾವತ್ತು ಶಿಕ್ಷೆ ತಪ್ಪಬಾರದು. ವಿಧಿ ವಿಲಾಸದ ದುರಂತದಲ್ಲಿ ಹೆತ್ತ ಮಗನನ್ನೇ ಬಲಿ ಕೊಡುವ ಪ್ರಸಂಗ ಹೆತ್ತವರ ಹಣೆ ಬರದಲ್ಲಿ ಬರೆದಿರುವಾಗ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಮಾದೇವಿ. ಮಗನೆಂಬ ಮಮಕಾರದ ಕಿಚ್ಚಿನಲ್ಲಿ ಮಗನ ಸುಟ್ಟು ಹಾಕಿ ಮನೆತನದ ಮಾನವನ್ನು ಉಳಿಸಲು ಮುಂದಾಗು ಮಾದೇವಿ. ಯಾಕೆಂದರೆ ಹೆತ್ತವನ ಮಗನ ಪ್ರಾಣಕ್ಕಿಂತ ಈ ಮನೆತನದ ಮಾನವೇ ಪ್ರಾಮುಖ್ಯವಾಗಿದೆ ಮಾದೇವಿ. ಇದು ನಿಜವಾದ ಮಾನವಂತರ ಮನೆತನದ ಕತೆ. ಹೇಳು ಮಾದೇವಿ, ಹೇಳು ಮಾದೇವಿ, ಈ ನಿನ್ನ ಮಗನ ಮಾನಕ್ಕಾಗಿ ಈ ಮನೆತನದ ಮಾನ ಉಳಿಸ್ಕೊಡು ಮಾದೇವಿ. ಮಗನ ಪ್ರಾಣ ಹೋಗುತ್ತೆ ಅಂತ ನಾನು ಚಿಂತಿಸ್ತಿಲ್ಲ.
ಮಕ್ಕಳು ಬೇಕು ಅಂತ ಕಂಡ ದೇವರಿಗೆಲ್ಲ ಹರಕೆ ಹೊತ್ತು 9 ತಿಂಗಳು ಹೊತ್ತು ಹೆತ್ತು ಜೋಪಾನ ಮಾಡಿದ ಕೈರೇದು ಹೆತ್ತ ಮಗನ ಹಾಲಿಗೆ ವಿಷ ಹಾಕುವ ತಾಯಂದ್ರು ಈ ಜಗತ್ತಲ್ಲಿ ಎಲ್ಲಾದ್ರೂ ಉಂಟೇನ್ರಿ? ಯಾಕಿಲ್ಲ ಮಾದೇವಿ? ದೈವ ಪರಿಸ್ಥಿತಿ ನಿಂತಾಗ ಭಕ್ತರ ಸಿರಿಯಾಳನ ಹೆಂಡತಿ ತನ್ನ ಮಗನಿಗೆ ಹಾಲು ವಿಷ ಕೊಡಿಸಲಿಲ್ಲವೇ? ಬಾಲಚಂದ್ರನ ಹೆಂಡತಿ ಅನಸೂಯ ತನ್ನ ಗಂಡನ ಮಾತಿಗೆ ತನ್ನ ಮಗನನ್ನೇ ಬಲಿ ಕೊಡಲಿಲ್ಲವೇ? ಅದರಂತೆ ನಮ್ಮ ಮನೆತನದ ಮಾನವನ್ನು ಕಳೆದ ನಿನ್ನ ಮಗನ ಪ್ರಾಣ ನಿನ್ನ ಹಾರಿ ಹೋಗಲೇಬೇಕು ಮಾದೇವಿ. ಮಾನವರಿಗೆ ಯಾಳಿಗೆ ಕವಿಗಳು ಒಂದು ಮಾತನ್ನು ಹೇಳ್ತಾರೆ, ಪ್ರಾಣ ಹೋದರೂ ಮಾನಬೇಕು ಎಂಬ ಯಾಳಗಿ ಕವಿಗಳ ನುಡಿಯನ್ನು ಯಾವತ್ತೂ ಮರೆಯಬಾರದು ಮಾದೇವಿ. ನಿನ್ನ ಮಗನ ಪ್ರಾಣ ನಿನ್ನ ಕೈಯಾರಿ ಇವತ್ತು ಹೋಗಲೇಬೇಕು ಮಾದೇವಿ. ಯಾವುದದು? ನಿನಗೆ ಮಗ ಬೇಕು, ಮಾಂಗಲ್ಯ ಬೇಕು, ನೀನ ನಿರ್ಧಾರ ಮಾಡು. ನೀವು ಈ ರೀತಿ ಕೇಳಿದ್ರೆ ನಾನೇನಂತ ಉತ್ತರ ಕೊಡ್ಲಿ? ಮಗ ಮಾಂಗಲ್ಯ ಇವೆರಡು ನನ್ನ ಕಣ್ಣುಗಳಿಂದ ಹಾಗೆ, ಯಾವುದು ಬೇಕೆನ್ನಲೇ ಯಾವುದು ಬೇಡ ಎನ್ನಲೇ. ಆದ್ರೂ ಸತಿ ಧರ್ಮದಲ್ಲಿ ಹೇಳುವ ಮಾತು ಒಂದೇ ಒಂದು, ಯಾವುದು ಮಾದೇವಿ? ಮಗ ಹೋದರೂ ಮಾಂಗಲ್ಯ ಬೇಕು, ಮಗ ಹೋದರೂ ಮಾಂಗಲ್ಯ ಇದೇ ಸತ್ಯಳ ಧರ್ಮ ರೇ ಧರ್ಮ. ನಿಜವಾದ ಮಾತನ್ನೇ ಮಾಡದೆ ಮಾದೇವಿ, ಹೆಣ್ಣಿನ ಸ್ಥಾನದಲ್ಲಿ ನಿಂತು ನೋಡು. ನಿನ್ನ ಮಗ ಮಾಡಿದ ಮಾನಹೀನ ಕೃತ್ಯಕ್ಕೆ ಈ ಮನೆತನದ ಮಾನವೇ ಮಸಣವಾಗ ಪ್ರಸಂಗ ಒದಗಿ ಬಂದಿದೆ. ಈಗ ನಿನ್ನ ಮಗ ಮಾಂತೇಶ ಬರುವ ಸಮಯ. ಹೆತ್ತ ತಾಯಿಯಿಂದ ಹಾಲು ಕುಡಿಯಬೇಕ ಅಂಬಲ ಹೊತ್ತುಕೊಂಡು ನಿನ್ನ ಮಗ ಬಂದಿರುತ್ತಾನೆ. ನಿನ್ನ ಕೈಯಿಂದ ಆ ನಿನ್ನ ಹೆತ್ತ ಮಗನಿಗೆ ಹಾಲಿನಲ್ಲಿ ವಿಷ ಹಾಕಿ ಕೊಂದು ಬಿಡು. ಒಂದು ವೇಳೆ ಹೊತ್ತು ಮುಳುಗದ್ರಾಗಿ ನಿನ್ನ ಮಗನ ಹೆಣ ಇಲ್ಲಿರದಿದ್ರೆ ಈ ನಿನ್ನ ಗಂಡನ ಜೀವ ಪ್ರಾಣ ಸಹಿತ ಉಳಿಲ್ಲ. ಮತ್ತೆ ನಮ್ಮಿಬ್ಬರನ್ನು ಉಳಿಸಿ ನೀನು ಸತ್ತರೆ ನನ್ನಾಣೆ ಆಗಿದೆ ನಿನಗೆ. ಯಾವುದನ್ನು ಉಳಿಸಿಕೊಳ್ಳಬೇಕು, ಯಾವುದು ಕಳೆದುಕೊಳ್ಳಬೇಕೆಂದು ನಿರ್ಧಾರ ನಿನಗೆ ಬಿಟ್ಟಿದ್ದು. ಮಾದೇವಿ, ನಾನು ಮರಳಿ ಬರುವುದರಲ್ಲಿ ನಿನ್ನ ಮಗನ ಪ್ರಾಣ ಈ ಮನೆಯಲ್ಲಿ ಇರಬಾರ್ದು, ನಿನ್ನ ಮಗನ ಪ್ರಾಣ ಮನೆಯಲ್ಲಿ ಇರಬಾರ್ದು. ಮಗನ ಹೆಣ ಇರಬೇಕು ಒಂದು ಮನೆತನ ಮೆಚ್ಚಿದೆ ಬ್ರಹ್ಮ, ಮೆಚ್ಚಿದೆ ನಿನ್ನ ವಿಧಿ ಲಿಖಿತವನ್ನ. ಮೆಚ್ಚಿದೆ ಬ್ರಹ್ಮ, ಮೆಚ್ಚಿದೆ. ಅದಕ್ಕೆ ಬಲ್ಲವರು ಹೇಳುತ್ತಾರೆ, ಬ್ರಹ್ಮನ ಬರಹ ಪಲ್ಲವರಾರು ಅಂತ. ಮೆಚ್ಚಿದೆ ಬ್ರಹ್ಮ, ಮೆಚ್ಚಿದೆ. ಮಗನೆಂಬ ಹಸಿ ಮಾಂಸದ ಮುದ್ದೆಯನ್ನ ನನ್ನ ಉಡಿಯಲ್ಲಿ ಕಟ್ಟಿದೆ. 10 ಕಾಗೆಗಳ ಕಣ್ಣಿಗೆ ಬೀಳಬಾರದು ಅಂತ ಎಚ್ಚರವನ್ನು ಈಗ
ಅದೇ ಹಸಿ ಮಾಂಸದ ಮುದ್ದೆಯನ್ನ ತಿನ್ನಲಿಕ್ಕೆ ನನ್ನನ್ನ ಹುಲಿಯನ್ನಾಗಿ ನಿರ್ಮಿಸಿದೆ. ಆ ಮಾಂಸವನ್ನ ತಿಂದರೆ ನರಕ ಅಂತ ನನಗೂ ಗೊತ್ತು. ತಿನ್ನದೆ ಹೋದ್ರೆ ನರಕ ಅಂತ ದಾರಿ ಅಂತ ಕಟ್ಟಪ್ಪಣೆಯನ್ನು ಹಾಕಿದೆ. ಏ ಬ್ರಹ್ಮ, ನಾನು ಬದುಕಬಾರದು ಎನ್ನುವ ಆಸೆ ನಿನಗಿದ್ದಿದ್ದರೆ ನನ್ನನ್ನೇಕೆ ಈ ಭೂಮಿಗೆ ಜಾರಿಸಿದೆ? ಮಗನನ್ನು ಕೊಂದ ಕೊಲೆಗಾರ್ತಿ ಅಂತ ಪಾಪದ ಕಿರೀಟವನ್ನು ಕಟ್ಟಿಕೊಳ್ಳಲಿ. ಈಗ ಯಾವುದನ್ನ ತಿರಸ್ಕರಿಸಲಿ? ಇಲ್ಲ ಇಲ್ಲ, ಈಗ ನನ್ನ ಹೆತ್ತ ಕರಳು ಕಲ್ಲಾಗಬೇಕು, ಕೊಟ್ಟವನ ಪ್ರಾಣ ಉಳಿಯಬೇಕು. ಹೌದು, ನನ್ನ ಹೆತ್ತ ಕರಳು ಕಲ್ಲಾಗಬೇಕು. ಬ್ರಹ್ಮ ಬರದ ಹಣೆಯಲ್ಲಿ ಏನಿದೆ, ಸುಖ ದುಃಖ ಎಲ್ಲವನ ಸೂತ್ರದಲ್ಲಿ. ಬ್ರಹ್ಮ ಬರದ ಹಣೆಯಲ್ಲಿ ಏನಿದೆ, ಸುಖ ದುಃಖ ಎಲ್ಲವನ ಸೂತ್ರದಲ್ಲಿದೆ. ಬಲಿಯಾಯಿತೆ ಬದುಕು ವಿಧಿಯಾಟಕ್ಕೆ. ಸತಿಯಾಜ್ಞೆಯಂತೆ ಅವರ ಮಾತನ್ನ ಪಾಲಿಸಿದ್ದಾಯಿತು. ಹೇ ಭಗವಂತ, ನಿತ್ಯ ನಾನಿನ್ನ ಪೂಜೆ ಮಾಡಿದ್ದೇ ನಿಜವಾಗಿದ್ದರೆ ಈ ವಿಷದ ಹಾಲು ಅಮೃತವಾಗಬೇಕು. ಆಗ ದೇವರಿದ್ದಾನೆ ಅಂತ ನಾನು ನಂಬ್ತೇನೆ. ದೇವರಿದ್ದಾನೆ ಅಂತ ನಾನು ನಂಬ್ತೇನೆ. ಎಷ್ಟೊಂದು ಪ್ರೀತಿ ನಮ್ಮ ಈ ನಿನ್ನ ಮಗನ ಮೇಲೆ. ಮಗು ಮನೆಗೆ ಬರುವಷ್ಟರಲ್ಲಿಯೇ ಅಂಗೈಯಲ್ಲಿ ಹಾಲಿನ ಗ್ಲಾಸನ್ನು ಹಿಡಿದುಕೊಂಡು ನಿಂತಿರುವೆಯಲ್ಲ, ಎಷ್ಟಮ್ಮ ಈ ನಿನ್ನ ಮಗನ ಮೇಲೆ ಪ್ರೀತಿ ವಾತ್ಸಲ್ಯ. ಹೌದಪ್ಪ, ಹೆತ್ತ ತಾಯಿಯನ್ನ ಎಷ್ಟೋ ಜನರನ್ನ ನಾನು ನೋಡಿದ್ದೇನೆ. ನಿನ್ನಂತಹ ಹೆತ್ತ ತಾಯಿಯ ಕರಳನ್ನ ನಾನು ಎಲ್ಲಿಯೂ ನೋಡಿಲ್ಲ. ಹೌದಪ್ಪ, ಹೌದು. ಜಗತ್ತಿನಲ್ಲಿರುವ ಎಲ್ಲಾ ತಂದೆ ತಾಯಿಗಳ ಪ್ರೀತಿಯನ್ನ ನೀನು ನೋಡಿರಬಹುದು, ಆದ್ರೆ ಮಗನ ಮೇಲೆ ಪ್ರೀತಿ ಹೆಚ್ಚಾಗಿ ಇಂಥ ಹಾಲು ಕುಡಿಸೋ ತಾಯಿ ಪ್ರೀತಿನ ನೀನು ಯಾವತ್ತೂ ನೋಡಿಲ್ಲ. ನಿನ್ನನ್ನ ಹೆತ್ತದ್ದು ನನ್ನ ಪುಣ್ಯವೋ ಅಥವಾ ನನ್ನ ಹೊಟ್ಟೆಲು ಹುಟ್ಟಿ ಬಂದಿದ್ದು ನಿನ್ನ ಪುಣ್ಯವೋ? ಆ ದೇವರಿಗೆ ಮಾತ್ರ ಗೊತ್ತು, ಆ ದೇವರಿಗೆ ಮಾತ್ರ ಗೊತ್ತು. ಅಮ್ಮ, ಯಾಕಮ್ಮ ನಿನ್ನ ಇಲ್ಲವೋ ಮಗನಿಗೆ ಹಾಲು ಕುಡಿಸುವ ಸಂತೋಷಕ್ಕಾಗಿ. ಅಮ್ಮ, ಯಾರಾದರೂ ಸಂತೋಷಕ್ಕಾಗಿ ಕಣ್ಣೀರು ಹಾಕ್ತಾರ? ಇಲ್ಲಪ್ಪ, ನಾನು ಅಳಲ್ವಾ? ಹಾಲು ಕುಡಿಯಪ್ಪ, ಹಾಲು ಕುಡಿಯೋ. ಅಮ್ಮ, ಇವತ್ತು ನನ್ನ ಹುಟ್ಟಿದ ಹಬ್ಬ. ನಾನು ನೀವಿಬ್ಬರು ಯಾವುದೋ ವಿಷಯದಲ್ಲಿ ನನ್ನ ಹುಟ್ಟು ಹಬ್ಬ ಆಚರಿಸುವುದನ್ನು ಮರೆತಿದ್ದೀರಾ? ಈ ಹುಟ್ಟು ಹಬ್ಬದ ದಿವಸ ಹೆತ್ತ ತಾಯಿಯ ಕೈಯಿಂದ ಹಾಲು ಕುಡಿಯುವ ಮುನ್ನ ನಿನ್ನನ್ನೊಂದು ಮಾತು ಕೇಳುವುದಿದೆ. ಆ ಮಾತಿಗೆ ನೀನು ಉತ್ತರ ಕೊಟ್ಟರೆ ಮಾತ್ರ ನಾನು ನಿನ್ನ ಕೈಯಿಂದ ಹಾಲು ಕೊಡ್ತೀನಿ. ತಾರಮ್ಮ ಆ ಹಾಲು. ನಾನು ಹೇಳಪ್ಪ ಮಾತೇಶ, ಅದ್ಯಾವ ನಿನ್ನ ಮಾತು ಮನವನ್ನು ನುಡಿತಿದೆ? ಅದ್ಯಾವ ಮಾತಂತ ಹೇಳಪ್ಪ, ಹೇಳು. ಅಮ್ಮ, ಇವತ್ತು ನನ್ನ ಹುಟ್ಟುಹಬ್ಬ.
ನಾನು ಮಾಡಿದ ತಪ್ಪನ್ನ ಎಲ್ಲವನ್ನೂ ನಿನ್ನ ಮುಂದೆ ಹೇಳಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೇನೆ. ಏಕೆಂದರೆ ಈ ಜಗತ್ತಿನಲ್ಲಿ ಮಾಡಿದ ತಪ್ಪನ್ನ ಯಾರು ಕ್ಷಮಿಸಿದ ಮಕ್ಕಳು ಮಾಡಿದ ತಪ್ಪನ್ನ ಯಾರು ಕ್ಷಮಿಸದೇ ಇದ್ದರೂ ಹೆತ್ತ ತಾಯಿ ಕ್ಷಮಿಸುತ್ತಾಳೆ ಎಂಬ ನಂಬಿಕೆ ನನ್ನಲ್ಲಿದೆ. ಅಮ್ಮ ಕವಿಗಳ ವಾಣಿಯ ಕೂಗು ಹೇಳುತ್ತೆ, ನನ್ನ ಜೀವನದಲ್ಲಿ ಎಂದು ಮಾಡಲಾರದ ತಪ್ಪನ್ನ ನಾನು ಮಾಡಿರುವೆ. ಆ ತಪ್ಪನ್ನ ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತೇನೆ. ಆ ತಪ್ಪಿಗೆ ನೀನು ಕ್ಷಮಿಸಿದ್ದೇನೆ ಎಂದು ನನಗೆ ಮಾತು ಕೊಡಬೇಕು. ಹೇಳಪ್ಪ, ಅದ್ಯಾವ ತಪ್ಪು ಮಾಡಿದ್ದೀನಿ ಅಂತ ಹೇಳು. ಅಮ್ಮ, ಈ ಮಾನವಂತರ ಮನೆಯ ಮಗನಾಗಿ ಪುಣ್ಯವಂತರು ಹೆತ್ತ ತಂದೆ ತಾಯಿಯ ಕಂದನಾಗಿ ಅಮ್ಮ ನಾನು ಮಾಡಬಾರದ ತಪ್ಪನ್ನ ಮಾಡಿರುವೆ. ಅದೇನೆಂದರೆ ನಮ್ಮನ್ನೇ ನಂಬಿದ ಬಡ ಕುಟುಂಬದ ಒಂದು ಹೆಣ್ಣಿನ ಮಾನಭಂಗ ಮಾಡಿದ್ದೇನಮ್ಮ, ಮಾನಭಂಗ ಮಾಡಿದ್ದೇನೆ. ನಾನು ಮಾಡಿದ ತಪ್ಪಿಗೆ ಆ ಹೆಣ್ಣು ಆತ್ಮಹತ್ಯೆ ಮಾಡಿಕೊಂಡು ಸತ್ತಳಮ್ಮ, ಆತ್ಮಹತ್ಯೆ ಮಾಡಿಕೊಂಡು ಸತ್ತಳು. ಆ ಸಾವಿಗೆ ನಾನೇ ಕಾರಣ ಅಂತ ಯಾರಿಗೂ ಗೊತ್ತಿಲ್ಲ. ಆ ತಪ್ಪನ್ನ ಇವತ್ತು ನಿನ್ನ ಮುಂದೆ ಹೇಳ್ತಾ ಇದ್ದೇನೆ. ಯಾಕಮ್ಮ ನೀನು ನಗ್ತಾ ಇದೀಯಾ? ಮಹೇಶ, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತೇ ನೋಡಿಲ್ಲ ಅಂತ ತಿಳಿದಿತ್ತಂತು. ಅಂದರೆ ಈ ವಿಷಯ ನಿನಗೆ ಮೊದಲೇ ಗೊತ್ತಿಲ್ಲ ಅಮ್ಮ? ಇಲ್ಲಪ್ಪ, ಇಲ್ಲ, ಈಗ ನೀನು ಹೇಳ್ದಲ್ಲೋ. ಅಮ್ಮ, ಇವತ್ತು ನಿನ್ನ ಪಾದ ಇಂತಹ ತಪ್ಪನ್ನ ಮತ್ತೆ ನಾನೆಂದು ಮಾಡಲಾರೆ. ಅದನ್ನ ಹೆಂಡತಿಯಾಗಿ ಬರುವ ಹೆಣ್ಣನ್ನ ಬಿಟ್ಟು ಬೇರೆ ಹೆಣ್ಣನ್ನ ಈ ಜಗತ್ತಿನಲ್ಲಿ ಯಾರನ್ನ ಕಣ್ಣೆತ್ತಿ ನೋಡಲಾರೆ. ಇನ್ನು ಯಾವ ಹೆಣ್ಣನ್ನ ನಾನು ಕಣ್ಣೆತ್ತಿ ನೋಡೋದಿಲ್ಲ. ಇದೊಂದು ತಪ್ಪನ್ನ ಮಾತ್ರ ನೀನು ಕ್ಷಮಿಸಲೇಬೇಕು. ನಿನ್ನ ಬಾಯಿಯಿಂದ ಮಗನೇ, ಈ ತಪ್ಪನ್ನು ನಾನು ಕ್ಷಮಿಸಿದ್ದೇನೆ. ನಿನ್ನ ಅಮೃತ ಹಸ್ತವನ್ನಿಟ್ಟು ನನ್ನ ತಲೆಯ ಮೇಲೆ ಆಣಿ ಮಾಡಿ ಹೇಳಬೇಕು, ಮಗನೇ, ಇನ್ನು ಮುಂದೆ ನೀನು ನನ್ನ ಮಗನಾಗಿ ಬದುಕು. ನೀನು ಮಾಡಿದ ತಪ್ಪನ್ನ ನಾನು ಕ್ಷಮಿಸಿದ್ದೇನೆ ಅಂತ ನೀನು ನನಗೆ ಮಾತು ಕೊಡಬೇಕು. ಅಮ್ಮ, ಅಲ್ಲಿಯವರೆಗೂ ನಾನು ಈ ಹಾಲನ್ನು ಕುಡಿಯಲಾರೆ. ಅಮ್ಮ, ನೀನು ಹಾಲಷ್ಟೇ ಅಲ್ಲ, ವಿಷ ಕೊಟ್ಟರು ಕುಡಿತೀನಿ. ಅಮ್ಮ, ಈ ಮಾತನ್ನ ನೀನು ಹೇಳಲೇಬೇಕು. ಅಮ್ಮ, ಯಾಕಮ್ಮ ನೀನು ಮೌನವಾಗಿ ನಿಂತಿರುವೆ? ನಿನಗೆ ನಾನು ಏನಂತ ಆಶೀರ್ವಾದ ಮಾಡ್ಲು? ನಿನಗೆ ನಾನು ಏನಂತ ಆಶೀರ್ವಾದ ಮಾಡ್ಲಿ? ದೈವ ಬಲವು ದೂರಾಗಿ ಹೋದಾಗ ಆ ದೇವರೇ ಬಂದರೂ ಕಾಪಾಡುವುದಿಲ್ಲಪ್ಪ, ಕಾಪಾಡಲಾರ. ನಾನೀಗ ನಿನ್ನನ್ನು ಕಾಪಾಡುವ ಹೊಣೆ ಹೊತ್ತು ಉಳಿದುಕೊಳ್ಳುವ ಭಾಗ್ಯವನ್ನು ನೀನು ಪಡೆದುಕೊಂಡು ಬಂದಿಲ್ಲ. ಮಂತೇಶ, ತಾಯಿಯಾದವಳ ಮಾತನ್ನು ಕೇಳಬೇಕಾಗಿತ್ತು. ಮಗನ ಕರ್ತವ್ಯ ಅಂದಾಗ ದೊಡ್ಡವರ ಮಾತನ್ನು ಪಾಲಿಸಬೇಕಾಗಿದ್ದು ಚಿಕ್ಕವರ ಕರ್ತವ್ಯ ಕಣೋ. ಮೊದಲು ಹಾಲು ಕುಡಿ, ಆ ನಂತರ ನಾನೇ ನಿನಗ ಆಶೀರ್ವಾದ ಮಾಡ್ತೀನಿ. ಆಯ್ತಪ್ಪ, ಆಶೀರ್ವಾದ ಮಾಡ್ತೀನಿ. ಹೆತ್ತವಳ ಆಶೆ ಮೊದಲು ಗೆಲ್ಲಲಿ. ತಾರಮ್ಮ ಆ ಹಾಲನ್ನು. ಅಮ್ಮ, ನನ್ನದೊಂದು ನಿರ್ಧಾರ ಇದೆ. ಆ ಹಾಲನ್ನ ನಿನ್ನ ಕೈಯಾರ ನೀನೇ ಕುಡಿಸ್ಬೇಕು. ಅಂದರೆ ಮಾತ್ರ ನಾನು ಆ ಹಾಲನ್ನು ಮುಕ್ಕೋಟಿ ದೇವರು ತಾಯಿ ಪಾದದಿ ಇರುವರು, ಕೈ ಮುಗಿದು ಬೇಡಯ್ಯ ನೀನು ಕ್ಷಮೆಯ ದರಿದ್ರೆಯವಳು.
ನನ್ನವ್ವ ಅವ್ವ ನನ್ನವ್ವ ಅಮ್ಮ, ಈಗಲಾದರೂ ಸಂತೋಷವಾಯ್ತಾ? ನಿನ್ನ ಮಾತಿನ ಪ್ರಕಾರ ನಾನು ಹಾಲು ಕುಡಿದಿದ್ದೇನೆ. ಅಮ್ಮ, ಈಗಲಾದರೂ ನನಗೆ ಆಶೀರ್ವಾದ ಮಾಡಮ್ಮ, ಆಶೀರ್ವಾದ ಮಾಡು. ನಿನಗೆ ಆಶೀರ್ವಾದ ಮಾಡೋ ಯೋಗ್ಯತೆ ನಾನು ಪಡೆದಿಲ್ಲವೋ? ನಾನಿನ್ನ ಪಾಲಿಗೆ ತಾಯಿ ಅಲ್ಲ, ನಿನ್ನ ಪಾಲಿನ ಯಮನು. ಯಾಕಮ್ಮ ಯಾಕಮ್ಮ ಹಾಗೆ ಹೇಳ್ತಾ ಇದೀಯಾ? ಹೌದಪ್ಪ, ಹೌದು. ನೀ ಮಾಡಿದ ತಪ್ಪು ನಮಗೆ ಈಗಾಗಲೇ ಗೊತ್ತಾಗಿದೆ. ಅದಕ್ಕಾಗಿ ನಿಮ್ಮಪ್ಪ ಕಟ್ಟಪ್ಪಣೆ ಮಾಡಿ ಹೋಗಿದ್ದಾರೆ. ಏನಂತ? ನೀನು ಬದುಕಬಾರದು ಅಂತ. ಅಮ್ಮ, ಏನ್ ಹೇಳ್ತಾ ಇದೀಯ ನೀನು? ಈಗ ನೀನು ಕುಡಿದದ್ದು ಹಾಲಲ್ಲ, ವಿಷ ಅಂತ ಹೇಳ್ತಾ ಇದೀಯ ನೀನು. ಹೌದು ಮಗನೇ, ಹೌದು. ನೀನೀಗ ಕುಡಿದಿದ್ದು ಹಾಲಲ್ವೋ? ವಿಷನು ಮತ್ತೆ ವಿಷ. ಏನ್ ಹೇಳ್ತಾ ಇದೀಯ ನೀನು? ಹೆತ್ತವಳ ಹಾಲು ವಿಷವಾಯ್ತು ಮಗನೇ, ಹೆತ್ತವಳ ಹಾಲು ನನಗೆ ವಿಷವಾಯ್ತು. ಅಮ್ಮ, ನಾನು ಮಾಡಿದ ತಪ್ಪಿಗೆ ಆ ಭಗವಂತ ಬರೆದದ್ದು ನನ್ನ ಹಡ ಬರದಲ್ಲಿ ಬರೆದಿದ್ದೇ. ಆದರೆ ನಿನ್ನನ್ನು ನಾನು ಏಕೆ ಹೊಣೆ ಮಾಡಲಿ ತಾಯಿ? ನಿನ್ನಂತಹ ಶ್ರೇಷ್ಠ ತಂದೆ ತಾಯಿಗಳ ಹೊಟ್ಟೆಯಲ್ಲಿ ಮತ್ತೆ ಹುಟ್ಟಿ ಬರಲೆಂದು ನಾನು ಕೇಳಿಕೊಳ್ಳುತ್ತೇನೆ. ಅಮ್ಮ, ಯಾಕೋ ನನಗೆ ತುಂಬಾ ಎದೆ ನುಯ್ತಾ ಇದೆ. ನಿನಗೇನು ಆಗೋದಿಲ್ವೋ? ಏನಾಗ್ತಿದೆ ಮಂತೇಶ? ಮಾತಾಡು ಮಂತೇಶ. ನಿನಗೇನು ಆಗಲ್ವೋ? ನಿನಗೇನು ಆಗಲ್ಲ. ಆ ಭಗವಂತ ಇದ್ದಾನೋ ಮಂತೇಶ? ಊರೇನೇ ಎಂದರು ನೀ ನನ್ನ ದೇವರು. ದಯವಿಟ್ಟು ನಿನ್ನ ಕಾಲಿಗೆ ಬೀಳ್ತೇನೆ. ಅಯ್ಯೋ ಮಂತೇಶ, ನೋಡು, ನಿನಗೇನು ಆಗೋದಿಲ್ವೋ? ಜಗಕ್ಕೆ ಮಂತೇಶ, ಹೆತ್ತ ತಂದೆ ತಾಯಿಗ ಮಗನ ಮುಂದೆ ಸತ್ತು ಹೆತ್ತ ತಂದೆ ತಾಯಿ ಹೆಣಕ್ಕೆ ಮಕ್ಕಳು ಬೆಂಕಿ ಇಡೋದು ಕರ್ತವ್ಯ ಕಣೋ. ನನ್ನ ನಡು ನಿನ್ನಲ್ಲಿ ಕೈ ಬಿಟ್ಟು ಹೋಗ್ಬೇಡ್ವಾ ಮಂತೇಶ. ಹೆತ್ತವಳ ಹಾಲು ವಿಷವಾಯಿತೆ, ಹೆತ್ತವಳ ಹಾಲು ವಿಷವಾಯಿತೆ. ಯಾರು ಮಾಡಿದ ಪಾಪ ವಿಧಿ ನೀಡಿದ ಶಾಪ, ಯಾರು ಮಾಡಿದ ಪಾಪ ವಿಧಿ ನೀಡಿದ ಶಾಪ. ಜಗದಾಟ ಮುದಿ ಜೀವಕ್ಕೆ ಸೇರೆ ಕಳು ಆಸ್ರೆ ಮಂತೇಶ. ಏಯಪ್ಪ ಎದ್ದಳು, ನಾನು ಬಿಟ್ಟು ಹೋಗ್ಬೇಡು ಮಂತೇಶ. ನನ್ನ ಅಪ್ಲೆ ಎದ್ದಳು, ಎದ್ದಳು. ಇಲ್ಲೋಡಲಿ, ಇಲ್ಲೋಡು,
ನಿಮ್ಮಮ್ಮ ಬಂದಿದ್ದಾಳೆ ಎದ್ದೇಳು. ಮಾದೇಶ. ಜಗದಾಟ ತಿಳಿಯದೆ ನೀನಿಂದು ಸೋತೆ, ನೀನಿಂದು ಸೋತೆ. ಮಕ್ಕಳು ತಪ್ಪು ಮಾಡಿದ್ರೆ ಅದಕ್ಕೆ ಕಾರಣ ಅವರ ತಪ್ಪಲ್ಲ, ಅವರನ್ನ ಸರಿ ದಾರಿಯಲ್ಲಿ ನಡೆಸಬೇಕಾಗಿತ್ತು. ತಂದೆ ತಾಯಿಗಳಾದ ನಮ್ಮ ಕರ್ತವ್ಯ, ನಮ್ಮ ಕರ್ತವ್ಯ. ನನ್ನ ಮಗ ಓದ್ಲಿ, ನನ್ನ ಮಗ ಚೆನ್ನಾಗಿರ್ಲಿ ಅಂತ ಅವನು ಕೇಳದ ಹಾಗೆಲ್ಲ ದುಡ್ಡು, ಅವನು ಕೇಳದಾಗೆಲ್ಲ ದುಡ್ಡು ಕೊಟ್ಟು ಅವನ ಹಾದಿನ ತಪ್ಪಿಸ್ತೋಳು ನಾನೇ ಆಗ್ಬಿಟ್ಟೆ, ನಾನೇ ಆಗ್ಬಿಟ್ಟೆ. ಇನ್ನು ಮಗನಂದ ಕೊಲೆಪಾತಕಿ ಅಂತ ನಾನೇ ಸಮಾಜದಲ್ಲಿ ಬದುಕಲಾರೆ. ನನ್ನ ಮಗನೇ ನನ್ನ ದೈವ, ನನ್ನ ಮಗನೇ ನನ್ನ ಜೀವ. ಏ ಮಾದೇಶ, ನಿಲ್ಲಪ್ಪ, ಅಲ್ಲಿ ನಿಲ್ಲು. ನಾನು ನಿನ್ ಜೊತೆ ಬರ್ತೀನೋ, ನಾನು ನಿನ್ ಜೊತೆ ಬರ್ತೀನಿ. ನೀನಿಲ್ಲದ ಜಗತ್ತು, ನೀನಿಲ್ಲದ ಜಗತ್ತು ಬೇಡ. ಮಕ್ಕಳಿಲ್ಲದ ಈ ಜಗತ್ತು, ಮಕ್ಕಳೆತ್ತರೂ ಅವಳು ಬಂಜೆ ಇದ್ದಂತೆ. ಬೇಡ, ನೀನಿಲ್ಲದ ಜಗತ್ತಿನಲ್ಲಿ ನಾನಿರೋದಿಲ್ಲ, ನಾನಿರೋದಿಲ್ಲ. ನಾನು ಬರ್ತೀನಿ ಮಂತೇಶ, ನಾನು ಬರ್ತೀನಿ. ಮಂತೇಶ ಬರ್ತೀನೋ, ಬರ್ತೀನಿ. ನಿನ್ನ ಹಿಂದೆ ನಿನ್ನ ತಾಯಿನೋ ನಿನ್ನ ಹಿಂದೆ ಬರ್ತಾಳೆ, ಬರ್ತಾಳೆ, ಬರ್ತಾಳೆ. ಆರಾಮಾಗಿ ಮಲಗಿದ್ದೀಯ? ಮಲಗು, ಮಲಗು. ವಿಧಿ ನೀಡಿದ ಚದುರಂಗುಣ ಸಾಗರ, ಜಯ ಜಯ ಗುರುವರ ಕರುಣ ಸಾಗರ, ಜಯ ನೀನು ಜನವರ ಬಂಧುರ, ಜಯವರ ಕವಿಹರ ವರದಿ ಬಂದರ, ತೆರೆಗೊಳ್ಳುವ ಜಗತಿ ಸಂಸಾರದಿ ಪಾಲಿಸುವರವ ನಿನ್ನ ಬದುಕರ, ಬಾಲಚಂದ್ರಧರ ಧನಸೂಯ ಸುಕುಮಾಲ ಪಾಲಹರ ಮಹಿಮಾ ಪಾರ, ವಿಜಯ ಗುರುವರ, ವಿಜಯ ಗುರುವರ, ವಿಜಯ ಗುರುವರ ಕರುಣ बोलो भारत माता की, बोलो भारत माता की, ವಂದೇ ವಂದೇ. ಎಲ್ಲ ಕಲಾವಿದರಿಗೂ ನಮಸ್ಕಾರಗಳು. ಎಲ್ಲ ಸುತ್ತಮುತ್ತಲಿನ ಹಳ್ಳಿಯಿಂದ ಬಂದು ನಮ್ಮ ನಾಟಕವನ್ನು ಶಾಂತಿಯುತವಾಗಿ ನಡೆಸಿಕೊಟ್ಟಂತಹ ಮತ್ತು ನಮ್ಮ ಗ್ರಾಮೀಣ ಪೊಲೀಸರು, ಟೌನ್ ಪೊಲೀಸರು, ಆಮೇಲೆ ನಮ್ಮ ಇಲ್ಲಿವರೆಗೂ ಆದಂಥ ಕಾರ್ಯಕ್ರಮಗಳನ್ನು ಅಧ್ಯಕ್ಷರು, ನಮ್ಮ ಮ್ಯಾನೇಜರ್ಗೆ, ಆಮೇಲೆ ನಮ್ಮ ವಾದ್ಯ ವೃಂದದವ್ರಿಗೆ, ನಮ್ಮ ವಿಡಿಯೋಗ್ರಾಫರ್ಗೆ, ಆಮೇಲೆ ಇವತ್ತು ಸ್ಟೇಜ್ ಓನರ್ಗೆ, ಎಲ್ಲರಿಗೂ ನಮ್ಮ ಚನ್ನಬಸವೇಶ್ವರ ನಾಟ್ಯ ಸಂಘದ ವತಿಯಿಂದ ಅವರಿಗೆ ಉತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಚನ್ನಬಸವೇಶ್ವರ ನಾಟ್ಯ ಸಂಘಕ್ಕೆ ಚನ್ನಬಸವೇಶ್ವರ ನಾಟ್ಯ ಸಂಘಕ್ಕೆ ಚನ್ನಬಸವೇಶ್ವರ ನಾಟ್ಯ ಸಂಘಕ್ಕೆ ಸುಭಾಸಣ್ಣನವರಿಗೆ ಚಂದ್ರಣ್ಣನವರಿಗೆ ನಮಸ್ಕಾರಗಳು. ಕಲಾಭಿಮಾನಿಗಳಲ್ಲಿ ಸವಿನಯ ಪ್ರಾರ್ಥನೆ. ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿದಂಥ ಎಲ್ಲ ಅಗಡಿ ಗ್ರಾಮದ ಎಲ್ಲ ಕಲಾಭಿಮಾನಿಗಳಿಗೆ ನಮಸ್ಕರಿಸುತ್ತಾ, ಈ ನಾಟಕವನ್ನು ನಿರ್ದೇಶಿಸಿ ಈ ನಾಟಕವನ್ನು ಕಲಿಸಿದಂಥ ಶ್ರೀಯುತ ಗುಡ್ಡಪ್ಪ ಚಟ್ರಮ್ಮನವರು ಅವರಿಗೆ ಸನ್ಮಾನ ಮಾಡಬೇಕಾಗಿದೆ. ಅದಕ್ಕೆ ದಯವಿಟ್ಟು ಆ ವೇದಿಕೆಗೆ ಶ್ರೀಯುತ ಗುಡ್ಡಪ್ಪ ಚಟ್ರಮ್ಮನವರು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಬೇಗ ಗುಡ್ಡಪ್ಪ ಚಟ್ರಮ್ಮನವರು. ಇವರು ಒಂದು ತಿಂಗಳ ಸದಾ ನಾಟಕ ಕಲಿಸ್ಯಾರ. ಒಂದು ಹುಡುಗರು ಒಂದು ಮಾತು ತಪ್ಪಿಲ್ಲ. ನಾವು ಒಂದೀಟ ಎಟ್ಟು ಭಾಳ ಮಾತಿನಾಗ ನೀವು ನಾಟಕನ್ಯಾಗ ಮಾತು ತಪ್ಪಿದ್ರೆ ಮಂದ್ಯಾಗ ಬಂದು ಚಪ್ಪಲಿಲೇ ಹೊಡಿತೀನಿ ಅಂದಿದ್ದೆ. ಆದ್ರೆ ಇವತ್ತು ನಮ್ಮ ಕಲಾವಿದರ ನಮ್ಮ ಮರ್ಯಾದೆ ಉಳಿಸ್ಯಾರ. ಅವರಿಗೆ ತುಂಬ ಧನ್ಯವಾದ. ಶ್ರೀಯುತ ಗುಡ್ಡಪ್ಪ ಚಟ್ರಮ್ಮನವರು ಅವಿರತವಾಗಿ ಒಂದು ತಿಂಗಳದಿಂದ ನಮ್ಮ ಚನ್ನಬಸವೇಶ್ವರ ನಾಟ್ಯ ಸಂಘದ ಕಲಾವಿದರನ್ನು ತರಬೇತಿಗೊಳಿಸಿ ತಾಲೀಮು ಮಾಡಿಸಿ ಅವರಿಗೆಲ್ಲ ಸರಿಯಾದ ಒಂದು ತರಬೇತಿಯನ್ನು ಕೊಟ್ಟು ಇವತ್ತು ಯಶಸ್ವಿಯಾಗಿ ನಾಟಕವನ್ನು ಪ್ರದರ್ಶಿಸಲು ಏನಾದರೂ ಒಂದು ಪ್ರಯತ್ನ ಇದ್ದರೆ ನಿಮ್ಮ ಪ್ರಯತ್ನ ಅಲ್ಲ, ಶ್ರೀಯುತ ಚಟ್ರಮ್ಮ ಗುಡ್ಡಪ್ಪನವರು ಅವರಿಗೆ ತಾವೆಲ್ಲ ಜೋರಾದ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಕಲಾಭಿಮಾನಿಗಳೇ, ತಾವೆಲ್ಲ ಕಲಾಭಿಮಾನಿಗಳು, ಕಲಾ ಅಭಿಮಾನಿ ದೇವರುಗಳು, ತಾವೆಲ್ಲ ಗುಡ್ಡಪ್ಪ ಚಟ್ರಮ್ಮನವರಿಗೆ ಜೋರಾದ ಮತ್ತೊಮ್ಮೆ ಚಪ್ಪಾಳೆಯನ್ನು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ. ಧನ್ಯವಾದಗಳು.